ನಮಸ್ಕಾರ. ರಾತ್ರಿ ಕೈಬಿಟ್ಟರೆ ಓಡಿ ಹೋಗುತ್ತಾನೇನೋ ಚಿಂತೆಯಿಂದ ಎಂಬ ಇರುವಂತೆ ನನ್ನನ್ನು ತಬ್ಬಿಕೊಂಡು ಮಲಗಿರುವ ಹೆಂಡತಿಯನ್ನು ನೋಡುತ್ತಾ ಆ ಮಬ್ಬು ಬೆಳಕಿನಲ್ಲಿ ಅವಳ ಮೂಗಿನಲ್ಲಿರುವ ಬೇಸರಿಯ ಬೆಳಕಿನಲ್ಲಿ ಮಸುಕು ಮಸುಕಾಗಿ ಕಾಣುತ್ತಿರುವ ಅವಳ ಮುಖವನ್ನು ನೋಡುತ್ತಾ ನಾನು ಎಲ್ಲಿಯೋ ಕಳೆದು ಹೋಗುತ್ತೇನೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಎಂದು ಸುತ್ತಲೂ ಸೇರಿರುವ ಬಂಧುಗಳ ಸಮ್ಮುಖದಲ್ಲಿ ಕೈ ಹಿಡಿದು ತಾಳಿ ಕಟ್ಟಿದ ಹೆಂಡತಿಗೆ ನಾನು ನಿಜವಾಗಿಯೂ ಆ ಅರ್ಥದಲ್ಲಿ ನಡೆದುಕೊಂಡಿದ್ದೇನೆ ಎಂದು ಈ ರಾತ್ರಿಯಲ್ಲಿ ವಿಚಾರ ಮಾಡುತ್ತಾ ನಾನು ಮುಳುಗಿ ಹೋಗುತ್ತಿದ್ದೇನೆ. ಹುಟ್ಟಿ ಬೆಳೆದು ತಮ್ಮ ತಂಗಿಯರ ಜೊತೆ ಕೂಡಿ ಆಟ ಆಡಿ ತಂದೆ ತಾಯಿಯರ ಪ್ರೀತಿಯಲ್ಲಿ ಮಿಂದು ಏನೂ ಹರಿಯದ ಹಿರಿಯರು ನಿಶ್ಚಯಿಸಿದ ನನ್ನ ಜೊತೆ ಜೀವನ ಪೂರ್ತಿ ಬಾಳುತ್ತೇನೆ ಎಂದು ಕೈ ಹಿಡಿದು ಹಿಂಬಾಲಿಸಿ ಬಂದ ಇವಳಿಗೆ ನನ್ನಿಂದ ಏನು ಸುಖ ಸಿಕ್ಕಿದೆ? ಮದುವೆಯಾಗಿ ಈ 25 ವರ್ಷಗಳು ಕಳೆದ ಮೇಲೆ ಈಗ ಈ ಬಗ್ಗೆ ನಾನು ಯೋಚಿಸುವಂಥ ಸಂದರ್ಭ ಇದ್ದಕ್ಕಿದ್ದಂತೆ ಈ ರಾತ್ರಿಯಲ್ಲಿ ಯಾಕೆ ನನ್ನನ್ನು ಚುಚ್ಚಿ ಹೆಬ್ಬಿಸಿದೆಯೋ ನಾನು ಕಾಣೆನಲ್ಲ. ಬಹುಶಃ ಇಂದು ರಾತ್ರಿ ಮನೆಯಲ್ಲಿ ನಡೆದ ರಾಧಾಂತವೇ ಈ ಹೊತ್ತಿನಲ್ಲಿ ನನ್ನ ಚಿಂತೆಗೆ ಕಾರಣ ಆಗಿದೆಯೋ ಎನಿಸಿತ್ತು. ನನ್ನ ರಾಧಾ ಈ ಮನೆಗೆ ಸೊಸೆಯಾಗಿ ಬಂದಾಗ ಎಲ್ಲರೂ ಎಷ್ಟು ಸಂತೋಷದಿಂದ ಅವಳನ್ನು ಸ್ವಾಗತಿಸಿದೆವು. ನಮ್ಮ ತಂದೆ ತಾಯಿಯರಿಗೆ ನಾವು 6 ಜನ ಮಕ್ಕಳು. ಅವರಲ್ಲಿ ಕೊನೆಯವಳೇ ಕಿರಣ. 5 ಗಂಡುಗಳ ನಂತರ ಹುಟ್ಟಿದ ಕಿರಣ ನಮಗೆಲ್ಲ ತುಂಬ ಪ್ರೀತಿಯವಳಾಗಿದ್ದಳು. ನನ್ನ ರಾಧಾಳಂತೂ ಕಿರಣಗಳನ್ನು ತನ್ನ ಸೊಂಟದಿಂದ ಕೆಳಗೆ ಇಳಿಸದಂತೆ ಇನ್ನೂ 3 ವರ್ಷ ಇರುವಾಗ ಎತ್ತಿ ಮುದ್ದಾಡುತ್ತಿದ್ದ ದಿನಗಳು ಈ ಹೊತ್ತಿಗೆ ಇನ್ನೂ ಹಸಿಯಾಗಿಯೇ ಇದೆ. ಕೊನೆಗೆ ನಮ್ಮ ಅಪ್ಪ ಅಮ್ಮ ಸಹ ಇವಳನ್ನು ಗದರಿಸುವ ಹಾಗಿರಲಿಲ್ಲ. ಮನೆಯಲ್ಲಿ ಎಲ್ಲವೂ ಅವಳು ಹೇಳಿದಂತೆ ಆಗಬೇಕಾಗಿತ್ತು. ಈ ದಿನ ಇಂಥ ತಿಂಡಿ ಇಂಥ ಅಡುಗೆ ಎಂದು ಅವಳು ಹೇಳಿದರೆ ಅದು ಸಿದ್ಧವಾಗುತ್ತಿತ್ತು. ಹೀಗೆ ಬೆಳೆಸಿದ ಕಿರಣಳ ಉನ್ನತಿಯಲ್ಲಿ ನನ್ನ ಹೆಂಡತಿಯದೇ ಪೂರ್ಣ ಪಾಲು. ಇವತ್ತು ಅವಳು ಡಿಗ್ರಿ ತರಗತಿಯಲ್ಲಿ ಓದುತ್ತಿದ್ದಾಳೆ. ಎಲ್ಲಿಯೋ ಯಾರಿಗೋ ಮೊದಲ ಸ್ಥಾನವನ್ನು ಬಿಟ್ಟು ಕೊಡದಂತಹ ಡಿಗ್ರಿ ತರಗತಿಯ ಕೊನೆಯ ವರ್ಷದಲ್ಲಿ ಇರುವ ಕಿರಣ ಎಲ್ಲರ ನೆಚ್ಚಿನ ಕಣ್ಮಣಿ. ಅಂತಹ ಕಿರಣ ಈ ದಿನ ರಾತ್ರಿ 9 ಗಂಟೆಗೆ ಮನೆಗೆ ಬಂದಾಗ ರಾಧಾ, ಯಾಕೆ ಕಿರಣ ಇಷ್ಟು ಹೊತ್ತು? ಕಾಲೇಜು ಮುಗಿದು ಸಮಾರಂಭ ಮುಗಿದು ಇಷ್ಟು ಹೊತ್ತಾದರೂ ನೀನು ಬರೆದಿದ್ದಕ್ಕೆ ನಾವೆಲ್ಲೆಷ್ಟು ಗಾಬರಿ ಆಗಿದ್ದೇವೆ. ನಿನ್ನ ಅಣ್ಣ ಕಾಲೇಜ್ಗೆ ನಿನ್ನನ್ನು ಕರೆದುಕೊಂಡು ಬರಲು ಹೊರಟಿದ್ದರು. ಆದರೆ ಈಗ ನೀನು ನಮ್ಮ ಯಾವ ಆತಂಕವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದಂತೆ ಅದ್ಯಾವನ ಹುಡುಗನ ಜೊತೆ ಬೈಕ್ನಲ್ಲಿ ನಗುತ್ತಾ ಬಂದು ಟಾಟಾ ಎಂದು ಹೇಳಿ ಕಳುಹಿಸಿ ಒಳಗೆ ಬರ್ತಿದ್ದೀಯಲ್ಲ ಎಂದದೇ ತಡ. ಅತ್ತಿಗೆ, ಇದಕ್ಕೂ ನಿಮಗೂ ಸಂಬಂಧ ಇಲ್ಲ. ಈಗ ನಾನು ಸಣ್ಣ ಹುಡುಗಿಯಲ್ಲ ನಿಮ್ಮ ಸೆರಗನ್ನು ಹಿಡಿದುಕೊಂಡು ಓಡಾಡುತ್ತಾ ಇರುವುದಕ್ಕೆ. ನಾನೇನು ಎಳೆ ಮಗುವಲ್ಲ, ಡಿಗ್ರಿ ಓದ್ತಿದ್ದೀನಿ. ನನ್ನ ಕೇಳುವುದಕ್ಕೆ ಅಪ್ಪ ಅಮ್ಮ ಇದ್ದಾರೆ ಎಂದು ಉತ್ತರಿಸಿದಾಗ ರಾಧಾಳ ಮುಖ ನೋಡಬೇಕಿತ್ತು. ಇದ್ದಕ್ಕಿದ್ದಂತೆ ಕಿರಣಳಲ್ಲಿ ಇಂಥ ಬದಲಾವಣೆಯನ್ನು ಅದು ರಾಧಾಳ ನಂಬಲೇ ಸಾಧ್ಯವೇ ಇಲ್ಲ. ಸಮಯದಲ್ಲಿ ನಾನು ಎದುರಿಗೆ ಇಲ್ಲದಿದ್ದರೆ ಅನಂತರ ಈ ವಿವರಗಳನ್ನು ರಾಧಾ ನನಗೆ ತಿಳಿಸಿದ್ದರೆ ನಾನು ಖಂಡಿತ ನಂಬುತ್ತಿರಲಿಲ್ಲ. ಎಂಥ ಬದಲಾವಣೆ ಕಿರಣಳಲ್ಲಿ ಎಂದು ಒಂದು ಕ್ಷಣ ಆ ಸಂದರ್ಭದಲ್ಲಿ ನನಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಆ ದಿನ ರಾಧಾಳಾಗಿ ಕಾಣಿಸಲೇ ಇಲ್ಲ. ನಾನು ಯಾರಿಗೂ ಬೇಡವಾದೇನೆ. ಒಟ್ಟಾಗಿದ್ದ ನನ್ನ ಮೈದುನರು ತಮ್ಮ ತಮ್ಮ ಹೆಂಡತಿ ಮಕ್ಕಳ ಜೊತೆ ಬೇರೆ ಆದಾಗಲೂ ನನಗಿಷ್ಟು ನೋವಾಗಿರಲಿಲ್ಲ. ಅದು ಇಷ್ಟು ಮುಚ್ಚಟೆಯಿಂದ ಬೆಳೆಸಿದ ಕಿರಣಳಿಗೆ ನನ್ನೊಂದಿಗೆ ಸಂಬಂಧವೇ ಇಲ್ಲವೇ ಎನಿಸಿರಬೇಕು. ಏನೊಂದು ಮಾತನಾಡದೆ ರೂಮ್ ಸೇರಿದ ರಾಧಾಳನ್ನು ಹೇಗೆ ಸಮಾಧಾನ ಮಾಡಬೇಕೆಂಬುದು ನನಗೆ ತೋಚಲಿಲ್ಲ. ಬಹುಶಃ ಈ ಘಟನೆ ಅವಳ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರಿರಬೇಕು. ಯಾರಿಗೂ ಬೇಡವಾದ ನಾನು ನಿಮಗೂ ಬೇಡವಾಗುತ್ತೇನೆಯೇ? ನನ್ನನ್ನು ಬಿಟ್ಟು ಹೋಗಬೇಡಿ ಎಂಬಂತೆ ಗಾಢವಾಗಿ ತಬ್ಬಿಕೊಂಡು ಮಲಗಿದ್ದಾಳೋ ಎನಿಸಿದೆ. ಈಗ ಮನೆತನದಲ್ಲಿ ನಡೆಯುತ್ತಿರುವ ಘಟನೆಗಳೆಲ್ಲ ಚಿತ್ರಗಳಂತೆ ಒಂದಾದ ಮೇಲೆ ಒಂದರಂತೆ ಮನದಲ್ಲಿ ಮೂಡಲು ಆರಂಭಿಸಿದವು. ತಮ್ಮಂದಿರೆಲ್ಲ ಮದುವೆ ಮಾಡಿಕೊಂಡು ಮನೆ ತುಂಬ ಜನರಿರುವಾಗ ಎಲ್ಲರ ಮನಸ್ಸು ಒಂದೇ ತೆರನಾಗಿ ಇರಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿದೆ. ನನ್ನ ಹೆಂಡತಿ SLC ಸಹ ಉತ್ತೀರ್ಣಳಾಗಿಲ್ಲ. ಆದರೆ ನನ್ನ 3 ತಮ್ಮಂದಿರ ಹೆಂಡತಿಯರು ಪಟ್ಟಣದವರು, ಅಲ್ಲದೆ ಪದವಿ ಪಡೆದಿದ್ದಾರೆ. ನನ್ನ ಹೆಂಡತಿಯ ಮುಗ್ಧತನವನ್ನು ಅವರು ಪೆದ್ದು ಎಂದು ಭಾವಿಸಿರಬಹುದು. ಆದರೆ ಇವಳ ಹಾಗೆ ಮನೆಗೆಲಸಗಳಲ್ಲಿ ಚುರುಕಾಗಿರುವುದಾಗಲಿ ಹಾಡು ಹಸೆಗಳಲ್ಲಿ ಅವರು ಯಾರೂ ಇವಳನ್ನು ಸೋಲಿಸಲು ಸಾಧ್ಯವಿಲ್ಲ. ಹೋಗಲಿ ಎಂದರೆ ಸುಂದರವಾಗಿ ಅಂಗಳದಲ್ಲಿ ರಂಗೋಲಿ ಬಿಡಿಸುವುದಾಗಲಿ
ಸಾಧ್ಯವಿಲ್ಲದ ಆಧುನಿಕ ಹೆಣ್ಣುಗಳು ಅವರು. ಈ ಎಲ್ಲ ಕಾರಣಗಳಿಂದ ಎಷ್ಟೋ ಬಾರಿ ಮನಸ್ತಾಪದ ಸಂದರ್ಭಗಳು ಬಂದು ಹೋಗಿವೆ. ಮನೆಯ ಹಿರಿಯ ಮಗನಾದ ನಾನು ಅವೆಲ್ಲವನ್ನು ನೋಡಿಯೂ ನೋಡದಂತೆ ಇರುವುದಷ್ಟೇ ಅಲ್ಲದೆ ರಾಧಾಳನ್ನು ಸಾಂತ್ವನಗೊಳಿಸುವ ಕೆಲಸವನ್ನೂ ಮಾಡಿದ್ದೇನೆ. ಹಾಗೆಲ್ಲ ನನಗೆ ಹೆಂಡತಿಗೆ ಗಂಡನಾಗಿ ಸರಿಯಾದ ನ್ಯಾಯ ಒದಗಿಸುತ್ತಿಲ್ಲ ಎನಿಸಿದ್ದಿದೆ. ಆದರೆ ತಮ್ಮಂದಿರ ಪತ್ನಿಯರ ನಡೆನುಡಿಗಳ ಬಗ್ಗೆ ನಿಷ್ಠುರವಾಗಿ ನಡೆದುಕೊಂಡಿದ್ದರೆ ಮನೆ ಮೂರಾ ಬಟ್ಟೆ ಆಗುತ್ತಿದ್ದದಂತೂ ಸತ್ಯ. ಈ ಸತ್ಯವನ್ನು ನಾನು ಹೆಂಡತಿಗೂ ತಿಳಿಸಿದ್ದೇನೆ. ಅಂಥ ಸಂದರ್ಭಗಳಲ್ಲಿ ತನ್ನ ದುಃಖವನ್ನು, ನೋವನ್ನು, ಆಗಿರಬಹುದಾದ ಅವಮಾನವನ್ನು ನುಂಗಿಕೊಂಡು ನಗುಮುಖದ ಮುಖವಾಡ ಹಾಕಿಕೊಂಡು ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುತ್ತಿರುವುದನ್ನು ನೋಡಿದಾಗ ನನಗೆ ಅವಳ ಬಗ್ಗೆ ಹೆಮ್ಮೆ ಪಡಬೇಕು, ಇಲ್ಲ ನನ್ನ ಆದರ್ಶಕ್ಕೋ ಕೈಲಾಗದ ತನಕೋ ಮನದಲ್ಲಿ ನೊಂದುಕೊಳ್ಳಬೇಕೋ ಗೊತ್ತಾಗುತ್ತಿರಲಿಲ್ಲ. ನನ್ನ ತಂದೆ ತಾಯಿಯರಂತೂ ಎಷ್ಟೋ ಸಂದರ್ಭಗಳಲ್ಲಿ ಮೂಕ ಪ್ರೇಕ್ಷಕರಾಗಿ ಕುಳಿತಿರ್ತಿದ್ದರು. ಹಿರಿಯರಾದ ಅವರೇ ಸೊಸೆಯಂದರಿಗೆ ಹೊಂದಿಕೊಂಡು ಹೋಗಿ ಎಂದಾಗಲಿ ಬುದ್ಧಿವಾದ ಮಾತುಗಳನ್ನಾಗಲಿ ಆಡದಿದ್ದಾಗ ಅವರೆದುರಿಗೆ ನಾನು ಏನಾದರೂ ಮಾತಾಡ ಹೋದರೆ ಹೆಂಡತಿಯ ಪರವಾಗಿ ಮಾತನಾಡುತ್ತಾನೆ, ಹೆಂಡತಿಯ ಗುಲಾಮ ಎಂಬ ಮಾತುಗಳನ್ನು ಕೇಳಬೇಕಾಗಿ ಬರುತ್ತದಲ್ಲ. ಇದೇ ದೊಡ್ಡದಾಗಿ ತಂದೆ ತಾಯಿಯರಿರುವಂತೆಯೇ ಮನೆ ಹೊಡೆದು ಹೋಗುತ್ತದಲ್ಲ ಎಂದು ನಾನು ಯೋಚಿಸಿ ಹಲ್ಲು ಕಚ್ಚಿಕೊಂಡು ಸುಮ್ಮನಿರುವುದೇ ಆಗಿದೆ. ಒಮ್ಮೆ ಮಕ್ಕಳ ಸಲುವಾಗಿ ನಡೆದ ಮಾತುಕತೆಗಳ ಕಾರಣವಾಗಿ ನಾವು ಅಣ್ಣ ತಮ್ಮಂದಿರು ಮಾತನಾಡುವುದನ್ನೇ ಬಿಟ್ಟು ಬಿಟ್ಟಿದ್ದೆವು. ಕಾರಣ ಮಾತ್ರ ಬಹಳ ಚಿಕ್ಕದು. ನನ್ನ ಮಗಳು ತಮ್ಮನ ಮಗ ಒಂದೇ ಕ್ಲಾಸ್. ಅವನಿಗಿಂತಲೂ ಇವಳಿಗೆ 5 ನಂಬರ್ ಜಾಸ್ತಿ ಬಂದಿದೆ. ಬೆಸ್ಟ್ ಎಂದು ತರಗತಿಯಲ್ಲಿ ಉಪಾಧ್ಯಾಯರು ಹೊಗಳಿದ್ದಾರೆ. ಅದನ್ನೇ ದೊಡ್ಡದು ಮಾಡಿಕೊಂಡು ನಿನ್ನ ಮಗಳು ಬಹಳ ಬೃಹಸ್ಪತಿ ಎಂದು ತಮ್ಮನ ಹೆಂಡತಿ ನನ್ನವಳನ್ನು ಹಂಗಿಸಿದಾಳೆ. ಅದೇ ಕಾರಣದಿಂದಾಗಿ ನನ್ನವಳು ಏನೋ ಅಂದ್ಲು. ಅದನ್ನೇ ದೊಡ್ಡದಾಗಿ ನಾವು ಮುಖಸೊಟ್ಟಗೆ ಮಾಡಿಕೊಳ್ಳಬೇಕಾಯಿತು. ಇಂಥ ಎಷ್ಟೋ ಚಿಕ್ಕ ಚಿಕ್ಕ ಘಟನೆಗಳು ಎಲ್ಲರಲ್ಲೂ ಮನಸ್ಸು ಕೆಡಿಸಿಕೊಳ್ಳುವಂಥ ಸಂದರ್ಭಗಳಾಗುತ್ತಿದ್ದವು. ನಾವೆಷ್ಟೇ ಹೊಂದಿಕೊಂಡು ಹೋಗಲು ಯತ್ನಿಸಿದರೂ ಅದೇ ನಮ್ಮ ದೌರ್ಬಲ್ಯ ಎನ್ನುವಂತೆ ಸೊಸೆಯಂದಿರು ನಡೆದುಕೊಳ್ಳುತ್ತಿದ್ದರಿಂದ ಮನೆಯಲ್ಲಿ ನೆಮ್ಮದಿ ಕೆಟ್ಟು ಹೋಗುತ್ತಿತ್ತು. ಹಾಗೆಲ್ಲ ನನ್ನವಳು ಮನಸ್ಸನ್ನು ಕೆಡಿಸಿಕೊಂಡು ನನ್ನೆದುರಿಗೆ ಹೇಳಲಾರದೆ ಮನದಲ್ಲಿಯೇ ಕೊರಗುತ್ತಿದ್ದಳು. ಮದುವೆ ಆಗದಿರುವ ನನ್ನ ಕೊನೆಯ ತಮ್ಮನಿಗೆ ತನ್ನ ಅಣ್ಣನ ಮಗಳನ್ನು ತಂದುಕೊಂಡು ತವರು ಬಳ್ಳಿಯನ್ನು ಬೆಳೆಸಬೇಕೆಂಬ ಹಂಬಲ ನನ್ನವಳಿಗೆ. ಈ ಹಿಂದೆ ಎಷ್ಟೋ ಸಂದರ್ಭಗಳಲ್ಲಿ ಆದ ಹಾಗೆ ಈ ಬಾರಿಯೂ ಇವಳ ಆಸೆ ಫಲಿಸದೇ ಇರುವುದು ಇವಳ ದುರದೃಷ್ಟವೋ ಏನೋ. ನನ್ನ 2ನೆಯ ತಮ್ಮನ ಹೆಂಡತಿಯ ಕಡೆಯ ಸಂಬಂಧದ ಹೆಣ್ಣನ್ನು ನಿಶ್ಚಯವಾದುದು ಇವಳಿಗೆ ನಿರಾಶೆಯನ್ನುಂಟು ಮಾಡಿದೆ. ಆದರೆ ಅದನ್ನೇ ದೊಡ್ಡದು ಮಾಡಿಕೊಂಡು ಮನಸ್ತಾಪ ಆಗದಂತೆ ವ್ಯವಹರಿಸಿದ್ದು ನನ್ನವಳ ದೊಡ್ಡ ಗುಣ. ಆದರೆ ಇದರಲ್ಲಿಯೂ ಹಂಗಿಸುವ ಸ್ವಭಾವದ ಹೆಣ್ಣು ನನ್ನ ತಮ್ಮನ ಹೆಂಡತಿ ಸುಶೀಲ. ತನ್ನ ಮಾತೇ ನಡೆಯಿತು ಎಂದು ಅವಳು ಗೆದ್ದು ಬೀಗಿದ್ದಳು. ಹಳ್ಳಿಯ ಪೆದ್ದಿಯನ್ನು ಮೈದುನನಿಗೆ ಕಟ್ಟಬೇಕು ಎಂದು ಯೋಚಿಸಿದ್ದಳು ನಿನ್ನ ಅತ್ತಿಗೆ. ನಾನು ಅದನ್ನು ನಡೆಯಗೂಡಲಿಲ್ಲ. ನಿನಗೆ ಒಬ್ಬ ಬುದ್ಧಿವಂತ ಹುಡುಗಿ ಬೇಕು ಎಂದು ಸರೋಜಳನ್ನು ತಂದುಕೊಂಡೆವು ಎಂದು ಮೈದುನನ ಕಿವಿ ಹೋದಿ ತನ್ನ ಬೇಳೆಕಾಲು ಬೇಯಿಸಿಕೊಂಡಿದ್ದಳು. ತನ್ನ ಪರವಾಗಿ ಒಬ್ಬಳು ಮನೆಯಲ್ಲಿ ಇರಲಿ ಎಂಬ ಉದ್ದೇಶ ಅಷ್ಟೇ ಅವಳಿಗಿದ್ದದ್ದು ಎಂದು ತಿಳಿಯದ ದಡ್ಡಿಯೇನೂ ಅಲ್ಲ ನನ್ನವಳು. ಈ ಸಂದರ್ಭದಲ್ಲಿಯೇ ಅವಳ ಮಾತು ನಡೆದ ಹಾಗೆಯೇ ಆಯಿತು. ಆದರೆ ಮದುವೆಯಾಗಿ ಬಂದ ಹೆಂಡತಿಯೊಡನೆ ಸರೋಜ ಹೊಂದಿಕೊಂಡು ಹೋಗಲು ಬಯಸುವುದನ್ನು ಕಂಡು ಸುಶೀಲರಿಗೆ ಹೇಗೋ ಆಯಿತು. ಪ್ರಯತ್ನಿಸಿದರೂ ಅವಳು ಸಫಲಲಾಗದಿದ್ದಾಗ ಏನಾದರೂ ಕುತಂತ್ರ ಮಾಡಿ ಇವರಿಬ್ಬರನ್ನು ಬೇರೆ ಮಾಡಬೇಕು ಎಂಬುದೇ ತನ್ನ ಮುಖ್ಯ ಗುರಿ ಎನ್ನುವಂತೆ ನಡೆದುಕೊಳ್ಳತೊಡಗಿದಳು. ಮನೆಯಲ್ಲಿ ಹೆಂಗಸರ ಮನಸ್ಸು ಕೆಟ್ಟಿದ್ದರೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಎಂಬ ನಿರ್ಧಾರಕ್ಕೆ ಬಂದಿದ್ದರೆ ಸಿಕ್ಕ ಸಣ್ಣ ಸಣ್ಣ ಸಂದರ್ಭಗಳಲ್ಲೂ ದೊಡ್ಡದು ಮಾಡಿಕೊಂಡು ಮುಖ ಊದಿಸಿಕೊಳ್ಳುವುದೇನೂ ಕಷ್ಟವಿಲ್ಲ. ಏನೇ ಆಗಲಿ ಎಲ್ಲರೂ ಒಂದಾಗಿರೋಣ ಎಂದು ನಿಶ್ಚಯ ಮಾಡಿದರೆ ಎಂಥ ಪರಿಸ್ಥಿತಿಯನ್ನು ಹತೋಟಿಗೆ ತರಬಹುದು. ಆದರೆ ತಮ್ಮ ಮನೆಯಲ್ಲಿ ಅಂಥ ಮನಸ್ಥಿತಿ ನನ್ನ ತಮ್ಮಂದಿರ ಹೆಂಡತಿಯಲ್ಲಿ ಇಲ್ಲದಿರುವುದು ನಮ್ಮ ಮನೆಯ ದುರಾದೃಷ್ಟ. ಒಮ್ಮೆ ದೇವರ ಮನೆಯಲ್ಲಿ ಬೆಳ್ಳಿ ಗಣೇಶನ ವಿಗ್ರಹ ಕಾಣೆಯಾಗಿದೆ. ಅದನ್ನು ದೊಡ್ಡ ಅಕ್ಕನೇ ತೆಗೆದುಕೊಂಡಿದ್ದಾಳೆ ಎಂದು ನನ್ನ ಹೆಂಡತಿ ರಾಧಾಳ ಮೇಲೆ ಗೂಬೆ ಕುರಿಸುವ ಕೆಲಸ ನಡೆಯಿತು. ಇಂಥ ಸಣ್ಣ ಬುದ್ಧಿಯವಳು ನಾನಲ್ಲ ಎಂದು ಎಷ್ಟು ಹೇಳಿಕೊಂಡರೂ ಆ ವಿಗ್ರಹ ಸಿಗುವವರೆಗೂ ಈ ಅಪವಾದ ತಪ್ಪಲು ಸಾಧ್ಯವಿಲ್ಲ ಎಂಬುದು ಎಲ್ಲರಿಗೂ ಗೊತ್ತಿದ್ದುದೇ ಆಗಿತ್ತು. ಅದು ಇಂತಹ ಸಂದರ್ಭಕ್ಕೆ ಕಾದಿದ್ದು ಚುಚ್ಚು ಮಾತುಗಳನ್ನಾಡುವ ಮನಸ್ಥಿತಿಯಲ್ಲಿ ಮನೆಯ ಹೆಣ್ಣು ಮಕ್ಕಳು ಇದರಂತೂ ಕೇಳುವುದೇ ಬೇಡ. ಈ ಅಪವಾದದ ಕಾರಣವಾಗಿ ರಾಧಾ ತುಂಬ ತಲೆ ಕೆಡಿಸಿಕೊಂಡಿದ್ದಳು. ಹೋಗಲಿ ಬಿಡು, ಆ ವಿಗ್ರಹಕ್ಕಿಂತಲೂ ದೊಡ್ಡದಾದ ಗಣೇಶನನ್ನು ತಂದರೆ ಆಯಿತು ಎಂದು ನಾನು ಸಮಾಧಾನ ಮಾಡಿದರೂ ಕಳ್ಳಿ ಎಂಬ ಅಪವಾದ ಅದರಿಂದ ಹೊರಟು ಹೋಗುವುದಿಲ್ಲ ಎಂಬ ಸತ್ಯ ನಿಮಗೆ ತಿಳಿಯದೆ ಎಂದಾಗ ನಾನು ಬೇರೆ ಮಾತನಾಡದೆ ಹೋದೆ. 1 ವಾರದವರೆಗೂ ಮನೆಯಲ್ಲಿ ಬಿಗುವಿನ ವಾತಾವರಣ ಇದ್ದಿತ್ತು. ಮನೆಯ ನೆಮ್ಮದಿ ಕೆಟ್ಟು ಹೋಗಿತ್ತು. ಆದರೆ ಸುದೈವ
ನನ್ನ ಅಮ್ಮ ದೇವರ ಗೂಡನ್ನು ಹಬ್ಬದ ಪ್ರಯುಕ್ತ ಸ್ವಚ್ಛ ಮಾಡುವಾಗ ದೇವರ ಮಂಟಪದ ಹಿಂದೆ ಬಿದ್ದಿದ್ದ ಆ ಗಣೇಶನ ವಿಗ್ರಹ ಸಿಕ್ಕ ಮೇಲೆ ಈ ಅಪವಾದದಿಂದ ನನ್ನ ರಾಧಳಿಗೆ ಮುಕ್ತಿ ಸಿಕ್ಕಿದ್ದು. ಮನೆಯಲ್ಲಿ ಓಡಾಡುತ್ತಿದ್ದ ಇಲಿಗಳ ಕಾರಣದಿಂದ ಈ ವಿಗ್ರಹ ದೇವರ ಮಂಟಪದ ಹಿಂದೆ ಬಿದ್ದಿತ್ತು ಎಂಬ ವಿಚಾರ ನೆಮ್ಮದಿಯನ್ನು ತಂದಿತ್ತು. ಒಂದು ವೇಳೆ ಆ ವಿಗ್ರಹ ನನ್ನ ತಾಯಿಯ ಕೈಗೆ ಸಿಗದೆ ಸುಶೀಲನ ಕೈಗೆ ಸಿಕ್ಕಿದ್ರೆ ಏನು ತಿರುವು ಪಡೆಯುತ್ತಿತ್ತೋ ಹೇಳಲು ಬರುತ್ತಿರಲಿಲ್ಲ. ಅಂತೂ ಈ ಅಪವಾದದಿಂದ ನನ್ನವಳ ಮನಸ್ಸು ನಿರಾಳವಾಯಿತು. ತುಂಬಿದ ಮನೆಯಲ್ಲಿನ ತಿಂಡಿ ಊಟದ ಪದ್ಧತಿಯೇ ಒಂದು ರೀತಿಯದು. ಎಲ್ಲ ಮಕ್ಕಳು ಒಟ್ಟಿಗೆ ಬರಬೇಕು. ನನ್ನ ಮಕ್ಕಳು, ತಮ್ಮಂದಿರ ಮಕ್ಕಳು ಎಲ್ಲ ಸೇರಿ 10 ಜನ ಹಾಗೂ ತಂಗಿ ಕಿರಣ, ಹೀಗೆ 11 ಜನ ಒಟ್ಟಾಗಿ ಕುಳಿತು ನಗುತ್ತಾ ಹರಟುತ್ತಾ ಮಧ್ಯೆ ಮಧ್ಯೆ ಸಣ್ಣದಾಗಿ ನನಗೆ ಆ ತಟ್ಟೆ, ನನಗೆ ಈ ಲೋಟ ಎಂದು ಕಿತ್ತಾಡುತ್ತಾ ತಿಂಡಿ ಊಟ ಮಾಡುವುದು ಸಾಮಾನ್ಯ. ಒಮ್ಮೆ ತಿಂಡಿಗೆ ಬಂದು ಎಲ್ಲರೂ ಸೇರಿದರೆ ರಾಧಾ ಒಂದು ತಟ್ಟೆಯಲ್ಲಿ ಸ್ವಲ್ಪ ಉಪ್ಪಿಟ್ಟನ್ನು ತೆಗೆದು ಬೇರೆ ಇಟ್ಟಿದ್ದಾಳೆ. ಎಲ್ಲರಿಗೂ ತಿಂಡಿ ಕೊಡುವ ಸಮಯದಲ್ಲಿ ನನ್ನ ತಮ್ಮನ ಹೆಂಡತಿ ಇದನ್ನೇ ಕಾಯುತ್ತಿದ್ದಾಳೆ ಎನ್ನುವಂತೆ, ಅಕ್ಕ ನನ್ನ ಮಕ್ಕಳಿಗೆ ಎಂದು ಬೇರೆ ತೆಗೆದಿಟ್ಟಿದ್ದಾಳೆ, ನಮ್ಮ ಮಕ್ಕಳಿಗೆ ಬೇರೆ ಮಾಡುತ್ತಿದ್ದಾಳೆ ಎಂದು ರಾಗ ತೆಗೆದಳು. ಸುಶೀಲ ನೋಡದೆ ಮಾಡದೆ ಏನು ಹಾಗೆಲ್ಲ ಮಾತನಾಡಬಾರ್ದು, ಎಂದಾದರೂ ಹಾಗೆ ಒಬ್ಬರಿಗೊಂದು ಇನ್ನೊಬ್ಬರಿಗೆ ಒಂದು ಎಂದು ಅವಳು ಮಾಡಿದ್ದುದನ್ನು ನೀನು ನೋಡಿದ್ಯಾ ಎಂದರು ಅಮ್ಮ. ನೋಡಿಲ್ಲ ಸರಿ, ಆದರೆ ಇತ್ತೀಚೆಗೆ ಈ ಥರದ ಬುದ್ಧಿ ಬಂದಿದೇನೋ ಎನಿಸಿದೆ. ಯಾಕೆ ಹಾಗೆಲ್ಲ ಸುಮ್ಮನೆ ವಾದ ಮಾಡ್ತೀಯಾ? ನೋಡಿಬೇಕಾದ್ರೆ ಕಡೆ ತಟ್ಟೆಯಲ್ಲಿ ಬೇರೆಯದೇ ಉಪ್ಪಿಟ್ಟನ್ನು ತೆಗೆದು ಇಟ್ಟಿದ್ದಾಳೆ. ಅದೇನು ನನ್ನ ಮಕ್ಕಳಿಗೂ ತನಗೂ ಗೊತ್ತಿಲ್ಲ. ಆಗ ರಾಧಾ ಬಹಳ ನೋವಿನಿಂದ ಆ ತಟ್ಟೆಯನ್ನು ಎಲ್ಲರ ಮುಂದೆ ಹಿಡಿದಳು. ಅದರಲ್ಲಿ ಇದ್ದುದನ್ನು ನೋಡಿದ ಮೇಲೆ ಸುಶೀಲಳ ಬಾಯಿ ನಿಂತು ಹೋಯಿತು. ಕಾರಣ ಆ ತಟ್ಟೆಯಲ್ಲಿದ್ದದ್ದು ತಳ ಹಿಡಿದ ಉಪ್ಪಿಟ್ಟು. ಮಕ್ಕಳಿಗೆ ಅದು ಬೇಡ ಎಂದು ತೆಗೆದಿಟ್ಟಿದ್ದೆ, ಅದಕ್ಕೆ ಸುಶೀಲ ಈ ರೀತಿ ಮಾತನಾಡಿದಾಳೆ, ಇದರಿಂದ ನನಗೆ ಬಹಳ ನೋವಾಯಿತು ಎಂದು ಇಡೀ ಘಟನೆಯನ್ನು ರಾತ್ರಿ ನನ್ನ ಮುಂದೆ ರಾಧಾ ವಿವರಿಸಿದಾಗ ಎಂಥ ಸಣ್ಣ ಬುದ್ಧಿ ಬಳದು ಎಂದು ಸುಶೀಲನನ್ನು ಬೈಯಬೇಕೆಂದು ಹೊರಟ ನನ್ನನ್ನು ತಡೆದು, ಆಗಿದ್ದು ಹಾಗೆ ಹೋಯಿತು, ವಿಷಯ ಗೊತ್ತಾಗಿ ಈಗ ಸುಮ್ಮನಾಗಿದ್ದಾಳೆ, ಮತ್ತೆ ದೊಡ್ಡದು ಮಾಡಬೇಡಿ ಎಂದು ನನ್ನನ್ನು ತಡೆದಳು. ತನ್ನ ಮನದ ನೋವನ್ನು ನುಂಗಿಕೊಂಡು ಇನ್ನೊಬ್ಬರಿಗೆ ನೋವಾಗಬಾರದು ಎಂದು ಯೋಚಿಸುವ ಇವಳ ಸ್ವಭಾವವೇ ವಿಚಿತ್ರ ಎನಿಸಿತು. ಅಪ್ಪ ಅಮ್ಮ ಇವರಿಗೆ ಹಿರಿಯ ಸೊಸೆ ರಾಧಳನ್ನು ಕಂಡರೆ ಅದೇನೋ ಪ್ರೀತಿ, ಅಭಿಮಾನ. ಮುಂದೆ ಸಂಸಾರವನ್ನು ತೂಗಿಸಿಕೊಂಡು ಹೋಗುವವಳು ಇವಳೆ ಎಂದು ಅವಳಿಗೆ ಇಲ್ಲದ ಪ್ರಾಶಸ್ತ್ಯ ಕೊಡುತ್ತಿದ್ದರು. ಆದರೆ ಇದು ಉಳಿದ ಸೊಸೆಯರಿಗೆ ಸರಿ ಕಾಣುತ್ತಿರಲಿಲ್ಲ. ನಾವು ಓದಿದವರು, ಈ ಹಳ್ಳಿ ಪೆದ್ದಿಗೆ ಇಷ್ಟು ಮರ್ಯಾದೆ ಯಾಕೆ ಎಂದು ಒಳಗೊಳಗೆ ಕೊರಗು ಸಿಟ್ಟು. ಹೀಗಾಗಿ ಯಾವಾಗಲೂ ರಾಧಳ ವಿರುದ್ಧವಾಗಿ ಮಾತನಾಡುವುದೇ ಅವರ ಅಭ್ಯಾಸವಾಗಿತ್ತು. ಒಮ್ಮೆ ಅಮ್ಮ, ನಮ್ಮ ಗೋಪಾಲ ರಾಧಾ ಇವರು ಮದುವೆಯಾಗಿ ನಾಳಿದ್ದಕ್ಕೆ 20 ವರ್ಷವಾಗುತ್ತವೆ, ಹಾಗೆ ಏನು ವಿಶೇಷ ಮಾಡೋಣ ಎಂದೆಲ್ಲರನ್ನು ಸಭೆ ಸೇರಿಸಿದ ಹಾಗೆ ಮಾಡಿ ಕೇಳಿದರು. ಅತ್ತೆ, ಅವೆಲ್ಲ ಬೇಡ, 10-20 ವರ್ಷಗಳು ಆಗುವುದು ಏನು ದೊಡ್ಡ ವಿಷಯವಲ್ಲ ಎಂದಳು ನನ್ನ ರಾಧಾ. ಇರಲಿ ಬಿಡಮ್ಮ, ಸಿಹಿ ಊಟ ಮಾಡಲು ಒಂದು ನೆವ ಬೇಕು ಅಷ್ಟೇ ಎಂದು ಅಪ್ಪ ಹೇಳಿದರು. ಏನು ಅಡಿಗೆ ಮಾಡೋಣ, ಏನು ಸಿಹಿ ಮಾಡೋಣ ಎಂಬ ಚರ್ಚೆ ಆರಂಭವಾಯಿತು. ನಾನು ಈ ಚರ್ಚೆಯಲ್ಲಿ ಭಾಗವಹಿಸದೆ ದೂರವೇ ಕುಳಿತು ಯಾರ್ಯಾರ ಮನಸ್ಸಿನಲ್ಲಿ ಏನು ಏನು ಇದೆ ಎಂದು ಗಮನಿಸುತ್ತಿದ್ದೆ. ಎರಡನೇ ಸೊಸೆ ಗಿರಿಜಾ, ಅತ್ತೆ ಹೋಳಿಗೆ ಮಾಡೋಣ, ಮಾವಿನ ಹಣ್ಣಿನ ಕಾಲ, ಹೋಳಿಗೆ ಸ್ವೀಕರಣೆ ಆಗ್ಬೋದು ಎಂದಳು. ಸುಶೀಲ, ಒಂದೇ ಸಿಹಿ ಆದರೆ ಹೇಗೆ, ಇನ್ನೊಂದು ಸಿಹಿ ಬಾದಾಮ್ ಪುರಿ ಆಗಲಿ ಎಂದಳು. ಮಕ್ಕಳಿಗೆ ಖುಷಿಯೋ ಖುಷಿ, ಅಜ್ಜಿ ಏನಾದರೂ ಮಾಡಿ, ಆದರೆ ತಿನ್ನೋದಕ್ಕೆ 1-2 ಎಂದು ಲೆಕ್ಕ ಹಾಕಿ ಕೊಡಬೇಡಿ, ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಕೊಡಬೇಕು, ಇದು ಮಕ್ಕಳ ಡಿಮ್ಯಾಂಡ್. ಏನು ಬೇಡ ಅತ್ತೆ, ಮಕ್ಕಳು ಕುಣಿಯುತ್ತಾರೆ ಎಂದು ಅವರು ಹೇಳಿದ ಹಾಗೆ ಮಾಡುವುದು ಬೇಡ, ಸರಳವಾಗಿರಲಿ, ಅನ್ನ ಸಾರು ಪಾಯಸ ಸಾಕು, ಇದು ರಾಧಳ ಮನದ ಮಾತು. ನಡಿ ಸುಶೀಲಾ, ಇನ್ನು ನಮ್ಮ ಮಾತಿಗೆ ಯಾವ ಬೆಲೆ, ಪ್ರೀತಿಯ ಸೊಸೆ ಹೇಳಿದ ಮೇಲೆ ಆಯಿತು, ಅದೇ ನಡೆಯುವುದು. ನಮ್ಮ ಆಸೆಗೆ ಮನೆಯಲ್ಲಿ ಬೆಲೆ ಇಲ್ಲ ಎಂದು ತಿಳಿದು ನಾವು ಮಾತನಾಡ್ತೇವೆ ಎಂದು ಗಿರಿಜಾ ಸಭೆಯಿಂದ ಎದ್ದಳು. ನಾನು ದುಂದುವೆಚ್ಚ ಬೇಡ ಎಂದನೇ ಹೊರತು ನಿಮ್ಮ ಅಭಿಪ್ರಾಯ ಬೇಡ ಎಂದು ನನ್ನ ಮಾತಿನ ಅರ್ಥ ಅಲ್ಲ ಎಂದಳು ರಾಧೆ. ಅತ್ತೆ, ನನ್ನದೊಂದು ಮಾತು, ಹೋಳಿಗೆ ಸ್ವೀಕರಣೆ ಬಾದಾಮ್ ಪುರಿ ಆಗಲಿ, ಜೊತೆಗೆ ಗಸಗಸೆ ಪಾಯಸ ಬೋಂಡ ಆಗಲಿ ಎಂದಳು ಕಿರಿಯ ಸೊಸೆ ಶಾರದಾ. ನಮ್ಮ ಮಾತಿಗೆ ಬೆಲೆ ಇಲ್ಲ ಎಂದ ಮೇಲೆ ನೀನು ಏನು ಹೇಳ್ತಿ, ಸುಮ್ಮನಿರು ಎಂದಳು ಸುಶೀಲ. ಅದುವರೆಗೂ ಸುಮ್ಮನಿದ್ದ ಅಪ್ಪ ನನ್ನ ಮಾತು ಕೇಳಿ, ನಿಮ್ಮೆಲ್ಲರ ಆಸೆಯೂ ಸರಿ,
ನೀವು ಹೇಳಿದಂತೆ ಎಲ್ಲವೂ ಆಗುತ್ತದೆ. ಜೊತೆಗೆ ನನ್ನ ಆಸೆ ಏನು ಗೊತ್ತೇ? ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ. ಹೇಗೆ? ಎಲ್ಲರೂ ಚೆನ್ನಾಗಿ ಸಂತೋಷದಿಂದ ಹಬ್ಬದಂತೆ ಆಚರಿಸಬೇಕು ನೋಡಿ. ಮುಂದೆ ಉಳಿದ ನಿಮ್ಮಗಳ 20 ವರ್ಷದ ಹಬ್ಬ ಆಚರಿಸಲು ನಾನು ಇರುತ್ತೇನೆಯೋ ಇಲ್ಲವೋ, ಎಲ್ಲರೂ ನನ್ನ ಮಾತು ನಡೆಸಿಕೊಡಬೇಕು ಎಂದರು. ಏನು ಮಾತನಾಡುತ್ತೀರಿ ಮಾವ? ನಮ್ಮೆಲ್ಲರ 20 ಹಬ್ಬ ನಿಮ್ಮ ಕಣ್ಣ ಮುಂದೆ ಆಚರಿಸ್ತೇವೆ. ನೀವು ನಮ್ಮೆಲ್ಲರನ್ನು ಆಶೀರ್ವಾದಿಸ್ತೀರಿ, ಅದರ ಬಗ್ಗೆ ಅನುಮಾನ ಬೇಡ ಎಂದು ರಾಧಾ ಅಂದಿನ ಸಭೆಯನ್ನು ಮುಗಿಸಿದಳು. ಆದರೂ ಅವಳ ಮನಸ್ಸಿನಲ್ಲಿ ಉಳಿದ ಸೊಸೆಯರು ತನ್ನ ಬಗ್ಗೆ ಇಟ್ಟಿರುವ ಅಭಿಪ್ರಾಯ ಕೇಳಿ ನೋವಾದುದಂತೂ ಸತ್ಯ. ಒಮ್ಮೆ ನನ್ನ ತಮ್ಮ ಅತ್ತಿಗೆ ಎನ್ನದೆ, ದೊಡ್ಡವರು ಎನ್ನದೆ ನನ್ನ ಹೆಂಡತಿಯ ಮುಂದೆ ಏನೇನೋ ಮಾತನಾಡಲು ಆರಂಭಿಸಿದ. ಯಾವಾಗಲೂ ನನ್ನನ್ನು ಸೋಮಾರಿಯಾಗಿ ಕಾಲ ಕಳೆಯುತ್ತೀಯೇ, ಹೆಂಡತಿಯ ಹಿಂದೆ ಓಡಾಡುತ್ತೀಯೇ, ಹೊಲದ ಕಡೆ ಹೋಗಿ ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಗಮನಿಸುತ್ತಿಲ್ಲ ಎಂದು ನೀವು ನನ್ನ ಹೆಂಡತಿಯ ಮುಂದೆ ನನ್ನನ್ನು ಸಣ್ಣವನಾಗಿ ಮಾಡುವಂತೆ ಆಪಾದನೆ ಮಾಡುತ್ತಿದ್ದೀರಿ ಎಂದನು. ಅದಕ್ಕೆ ನನ್ನ ಹೆಂಡತಿ ಬೇಸರದಿಂದ, ವೆಂಕಟೇಶ, ನಿನ್ನ ಬಗ್ಗೆ ನಾನು ಹಾಗೆ ಹೇಳಿದ್ದೇ ಸತ್ಯವಾಗಿದ್ದರೆ ಕರಿ ನಿನ್ನ ಹೆಂಡತಿಯನ್ನು, ಅವಳ ಎದುರಿಗೆ ನಾನು ಕೇಳುತ್ತೇನೆ. ಹಾಗೆ ಅಂದಿರುವುದನ್ನು ಸತ್ಯ ಆದರೆ ನೀನು ಹೇಳಿದ ಶಿಕ್ಷೆ ಅನುಭವಿಸಲು ನಾನು ಸಿದ್ಧ. ಹಾಗೆಲ್ಲ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವ ಸ್ವಭಾವ ನನ್ನದಲ್ಲ ಎಂದು ಗೊತ್ತಿಲ್ವೇ ಎಂದು ಜೋರು ಮಾಡುತ್ತಿದ್ದಂತೆ ಅವನು ಸುಮ್ಮನಾದ. ಹೀಗೆ ವಿನಾಕಾರಣ ಏನಾದರೂ ಚಾಡಿ ಮಾತನ್ನು ಹೇಳಿಕೊಂಡು ನನ್ನ ಹೆಂಡತಿಯ ಮನಸ್ಸನ್ನು ಕೆಡಿಸುವುದೇ ಮನೆಯ ಹೆಂಗಸರ ಕೆಲಸ. ಆದಾಗೆ ಆಗುತ್ತಿದೆ. ಇದರಿಂದ ನನ್ನ ಹೆಂಡತಿ ಬೇಸರಪಟ್ಟಿದ್ದಾಳೆ. ಅದನ್ನೇ ನೆನೆಸಿಕೊಂಡು ರಾತ್ರಿಯೆಲ್ಲ ಕೊರಗುವುದೇ ಕೆಲಸ ಆಗಿದೆ. ಇಂಥ ಎಷ್ಟೋ ಸಂದರ್ಭಗಳು ನನ್ನ ಹೆಂಡತಿಗೆ ನೋವು ಉಂಟು ಮಾಡುವುದೇ ಆಗಿದ್ದವು. ಹಾಗೆಲ್ಲ ಎಲ್ಲ ನೋವುಗಳನ್ನು ನುಂಗಿಕೊಂಡು ನಗು ನಗುತ್ತಾ ಇರುವಂತಹ ಸಹನಾಶೀಲತೆ ಇವಳಿಗೆ ಬಂದಿರೋದಾದರೂ ಹೇಗೆ ಎಂದು ಆಶ್ಚರ್ಯವಾಗುತ್ತಿತ್ತು. ಮನೆಯ ಒಳಗಡೆ ನಡೆಯುತ್ತಿದ್ದ ಈ ಮುಸುಕಿನ ಗುದ್ದಾಟವನ್ನು ನನಗೆ ಹೇಳಿದಂತೆ ತಾನು ಮಾತ್ರ ಎಲ್ಲವನ್ನು ಸಹಿಸಿಕೊಳ್ಳುವಂತೆ ನಡೆದುಕೊಳ್ಳುತ್ತಿದ್ದ ಅವಳ ಈ ಗುಣಕ್ಕೆ ನಾನು ಮಾರು ಹೋಗಿದ್ದೆ. ಆದರೆ ಈ ಸಹನಾಶಕ್ತಿ ಎಷ್ಟರ ಮಟ್ಟಿಗೆ ಯೋಗ್ಯ ಎನಿಸದೇ ಇರಲಿಲ್ಲ. ಕಚ್ಚದಿದ್ದರೆ ಪರವಾಗಿಲ್ಲ, ಬುಸುಗುಟ್ಟುವಂತೆ ಆದರೂ ಇರು ಎಂದು ಹಾವಿಗೆ ಸನ್ಯಾಸಿ ಹೇಳಿದ ಬುದ್ಧಿವಾದ ಕತೆ ನೆನಪಿಗೆ ಬರುತ್ತಿತ್ತು. ಒಮ್ಮೆ ಮನೆ ಮಂದಿ ಎಲ್ಲ ಊಟಕ್ಕೆ ಕುಳಿತಾಗ ನನ್ನ ತಮ್ಮನ ಹೆಂಡತಿ ಸುಶೀಲ ಆಡಿದ ಮಾತುಗಳ ಪರಿಣಾಮ ಏನಾಗಬಹುದು ಎಂಬುದನ್ನು ಅವಳು ಯೋಚಿಸಲಿಲ್ಲವಲ್ಲ. ಆವಾಗ ನನ್ನ ರಾತ್ರಿ ತೋರಿದ ಸಮಾಧಾನದ ನಡೆ ಎಂಥ ಪರಿಸ್ಥಿತಿಯನ್ನು ತಿಳಿ ಮಾಡಿತ್ತು ಎಂಬುದನ್ನು ನೆನಪಿಸಿಕೊಂಡಾಗ ಈ ಹೊತ್ತಿಗೂ ನನಗೆ ಅವಳ ಬಗ್ಗೆ ಹೆಮ್ಮೆ ಎನಿಸುತ್ತದೆ. ಇದು ನನ್ನ ತವರು ಮನೆಯಿಂದ ನನ್ನ ಹೆಸರಲ್ಲಿ ಇದ್ದ ಗದ್ದೆಯಿಂದ ಬಂದ ಸೋನಾ ಮಸೂರಿ ಅಕ್ಕಿಯ ಅನ್ನ. ನೋಡಿ ಎಷ್ಟು ಚೆಂದವಾಗಿದೆ. ಇದುವರೆಗೂ ನೀವು ಎಂದಾದರೂ ಇಂಥ ಅಕ್ಕಿಯನ್ನು, ಆ ಅನ್ನವನ್ನು ಕಂಡಿದ್ದೀರಾ ಎಂದಳು. ಸುಶೀಲಾ, ಹಾಗೆಲ್ಲ ಅನ್ನಬಾರದು. ನಾವು ಬಡವರು ಹೌದು, ಆದರೆ ಅನ್ನವನ್ನೇ ಕಂಡಿಲ್ಲದವರಲ್ಲ. ಈ ಮನೆಗೆ ಬಂದ ಅಕ್ಕಿ ಅದು ಎಲ್ಲಿಂದಲಾದರೂ ಬಂದಿರಲಿ, ಅದು ನಮ್ಮದು, ನಮ್ಮ ಮನೆಗೆ ಸೇರಿದ್ದು. ಅದಕ್ಕೆ ನನ್ನದು, ಅವರದು, ಇವರದು ಎಂದು ಬೇರೆ ಹೆಸರಿಡಬಾರದು ಎಂದು ನನ್ನ ಹೆಂಡತಿ ಹೇಳಿದಳು. ಯಾಕೆ ಹೆಸರಿಡಬಾರ್ದು? ಹಾಗಾದರೆ ನೀವು ತರಿಸಿ ನಿಮ್ಮ ತವರು ಮನೆಯಿಂದ ಅಕ್ಕಿಯನ್ನು ನೋಡೋಣ. ಅನ್ನಕ್ಕೆ ಗತಿ ಇಲ್ಲದಂತೆ ಮುದ್ದೆ ತಿಂದು ಬೆಳೆದವರಲ್ಲವೇ ನೀವು? ಸುಶೀಲಾ, ಮಾತು ಎಲ್ಲಿಂದ ಎಲ್ಲಿಗೋ ಹೋಗುತ್ತಿದೆ. ನಾಲಿಗೆ ಮೇಲ ಹಿಡಿತಾ ಇರಲಿ. ಈ ಹೊತ್ತು ಇಲ್ಲಿ ನಿಮ್ಮ ಮಾವ ಇಲ್ಲ, ಇದ್ದಿದ್ದರೆ ಕತೆ ಬೇರೆಯೇ ಆಗುತ್ತಿತ್ತು. ರಾಧಾ ಈ ಮನೆಯ ಹಿರಿಯ ಸೊಸೆ. ಅವಳು ತವರು ಮನೆಯಿಂದ ಏನೂ ತರಲಿಲ್ಲ ನಿಜ, ಆದರೆ ಈ ಮನೆಗೆ ಅವಳು ಸವೆದುಕೊಂಡಷ್ಟು ನೀವು ಸವೆದಿದ್ದೀರಾ? ಅವಳು ಅಂದಿದ್ದಾದರೂ ಏನು? ಇಲ್ಲಿಗೆ ಬಂದ ಮೇಲೆ ಅದು ನಮ್ಮದು, ಈ ಮನೆಗೆ ಸಂಬಂಧಿಸಿದು ಎಂಬ ಅಭಿಮಾನ ಇರಬೇಕು. ಅದಕ್ಕೆ ಪಕ್ಷಪಾತದ ಹೆಸರು ಬೇಡ ಅಂದಳು ಅಷ್ಟೇ. ಅವಳೊಬ್ಬಳೇ ಅಲ್ಲ, ನಾವು ಸಹ ಅನ್ನ ನೋಡಿಲ್ಲ. ರಾಗಿ ಅಂಬಲಿಯನ್ನು ಕುಡಿದೇ ಬೆಳೆದವರು ನಾವು. ನಿನ್ನ ಗಂಡನು ಸಹ ಅಂಬಲಿಯನ್ನು ಕುಡಿದೇ ಬೆಳೆದವನು. ತೀರಾ ಇತ್ತೀಚೆಗೆ ನೀವು ಸೊಸೆಯರು ಬಂದ ಮೇಲೆ ಅಕ್ಕಿ ಅಭ್ಯಾಸ ಆಗಿರೋದು.
ಮನೆಗೆ ಯಾರಾದರೂ ಹೊಸಬರು ಬಂದರೆ ಅಷ್ಟೇ ಹೆಚ್ಚಿಗೆ ಅನ್ನ ಮಾಡಿ ಅವರಿಗೆ ಊಟಕ್ಕೆ ಕೊಟ್ಟವರು ನಾವು. ಬಂದವರ ಮುಂದೆ ನಮ್ಮ ಮರ್ಯಾದೆಯನ್ನು ಕಾಪಾಡಿಕೊಂಡವರು ನಾವು. ಸಮಯದಲ್ಲಿ ಇಂಥ ಸಣ್ಣಕ್ಕಿಯ ಅನ್ನ ಮಾಡುತ್ತಿದ್ದೆವು. ಈ ವಿಷಯ ನಿನಗೂ ಗೊತ್ತಿದೆ. ಅಂದ ಮೇಲೆ ಹಕ್ಕೇ ನೋಡಿ ಇಲ್ಲ ಎನ್ನುವಂತೆ ಹಂಗಿಸಿ ಮಾತನಾಡುವುದು ತಪ್ಪು. ಹಾಗೆಲ್ಲ ಮಾತನಾಡಬಾರ್ದು ಎಂದು ಅತ್ತೆ ಸುಶೀಲನನ್ನು ಗದರಿಕೊಂಡರು. ಹೋಗಲಿ ಬಿಡಿ ಅತ್ತೆ, ತವರು ಮನೆಯ ಅಭಿಮಾನದಿಂದ ಅವಳು ಹಾಗೆ ಹೇಳಿದ್ದಾಳೆ. ಅದಕ್ಕೆ ಬೇರೆ ಅರ್ಥ ಕೊಡುವುದು ಬೇಡ. ಅವಳೇನೋ ಅಂದಳು ಎಂದು ನನಗೇನು ಬೇಸರ ಇಲ್ಲ ಎಂದು ರಾಧಾ ಸಮಸ್ಯೆಯನ್ನು ದೊಡ್ಡದು ಮಾಡದಂತೆ ವಿರಾಮ ಹಾಡಿದ್ದಳು. ಆದರೆ ಅವಳ ಮನದಲ್ಲಿನ ನೋವು ನನಗೆ ಮಾತ್ರ ತಿಳಿದಿತ್ತು. ಹೀಗೆ ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಮನೆಯ ಹಾಗೂ ಮನೆಯವರ ನೆಮ್ಮದಿ ಕೆಡಿಸಿಕೊಳ್ಳುವುದಕ್ಕಿಂತಲೂ ಅಣ್ಣ ತಮ್ಮಂದಿರು ಬೇರೆ ಬೇರೆ ಆಗುವುದು ಒಳ್ಳೆಯದು ಎಂದು ನನಗೆ ಅನಿಸುತ್ತಿತ್ತು. ಆದರೆ ವೃದ್ಧ ತಂದೆ ತಾಯಿಯರ ಮನಸ್ಸಿಗೆ ಈ ಬೇರೆ ಆಗುವ ವಿಚಾರ ಬಹಳ ಆಘಾತವನ್ನು ಉಂಟು ಮಾಡುತ್ತದೆ ಎಂದು ಈ ವಿಚಾರವನ್ನು ಮುಂದಕ್ಕೆ ಹಾಕುತ್ತಾ ಬಂದುದಾಗಿತ್ತು. ಆದರೆ ಇದು ಎಲ್ಲಿಗೆ ಮುಟ್ಟಿತು ಎಂದರೆ, ಸಾಧ್ಯವೇ ಇಲ್ಲ, ನಾವು ಬೇರೆ ಬೇರೆ ಆಗೋಣ, ಅಪ್ಪ ಅಮ್ಮ ಇರುವಾಗಲೇ ನಾವು ಒಳ್ಳೆಯ ಮನಸ್ಸಿನಿಂದ ಬೇರೆ ಬೇರೆ ಆದರೆ ಅವರ ಮನಸ್ಸಿಗೆ ನೆಮ್ಮದಿ ಎಂದು ತಮ್ಮಂದಿರ ವಾದ. ಈ ವಾದಕ್ಕೆ ಹೆಂಗಸರ ಒಪ್ಪಿಗೆಯೂ ಸಿಕ್ಕ ಮೇಲೆ ಕೇಳುವುದೇನಿದೆ? ಊರ ಹಿರಿಯರ ಸಮ್ಮುಖದಲ್ಲಿ ನಾವು ಅಣ್ಣ ತಮ್ಮಂದಿರು ಇರುವ ಆಸ್ತಿಯನ್ನು ಹಂಚಿಕೊಂಡಿದ್ದಾಯಿತು. ಈ ಸಂಬಂಧವಾಗಿ ನನ್ನವಳಂತೂ ನಿರ್ಲಿಪ್ತಳಾಗಿದ್ದಳು. ಎಲ್ಲರೂ ತಮಗೆ ಬೇಕಾದ್ದನ್ನು ತೆಗೆದುಕೊಂಡ ಮೇಲೆ ಉಳಿದದ್ದನ್ನು ನಾವು ದೊಡ್ಡವರು ತೆಗೆದುಕೊಂಡರೆ ಆಯಿತು ಎಂಬುದು ನನ್ನವಳ ಅಭಿಪ್ರಾಯ. ಅಂತೂ ಹೇಗೋ ಏನೋ ಪಾಲು ಆಗಿ ಹರಿದು ಹಂಚಿಹೋಯಿತು ನಮ್ಮ ಮನೆತನ. ಇನ್ನಾದರೂ ನನ್ನವಳು ನೆಮ್ಮದಿಯಿಂದ ಇರಲು ಸಾಧ್ಯವೇ ಎಂದು ನನ್ನ ಮನಸ್ಸಿನ ಯೋಚನೆಯಾಗಿತ್ತು. ಆದರೆ ಮಳೆ ನಿಂತರೂ ಮರದ ಹನಿ ನಿಲ್ಲುವುದಿಲ್ಲ ಎನ್ನುವಂತೆ ಬೇರೆ ಬೇರೆ ಮನೆಗಳಲ್ಲಿ ಬೇರೆ ಬೇರೆಯಾಗಿ ಎಲ್ಲವೂ ಬೇರೆ ಬೇರೆ ಆದರೂ ಮುರಿದ ಮನಸ್ಸಿನ ಒಳಗೆ ಅಕ್ಕ ನೆಮ್ಮದಿಯಿಂದ ಇರಬಾರದು ಎಂಬ ಮನಸ್ಥಿತಿಯ ಹೆಂಗಸರು ಇದ್ದಾಗ ನನ್ನವಳಿಗೆ ನೆಮ್ಮದಿಯ ಜೀವನ ನಡೆಸಲು ಬಿಡುವುದಾದರೂ ಹೇಗೆ ಸಾಧ್ಯ? ಬೆಳೆದ ಮಕ್ಕಳನ್ನು, ಅವರ ವಿದ್ಯಾಭ್ಯಾಸ, ವಿವಾಹ ಇತ್ಯಾದಿಗಳನ್ನು ನೆವ ಮಾಡಿಕೊಂಡು ಚುಚ್ಚು ಮಾತುಗಳನ್ನಾಡುತ್ತಾ ನನ್ನ ತಮ್ಮಂದಿರ ಹೆಂಡತಿಯರು ಟೊಂಕ ಕಟ್ಟಿ ನಿಂತಿದ್ದರು. ಅವರು ಯಾಕೆ ಹೀಗೆ ಹಠ ಸಾಧಿಸುತ್ತಿದ್ದಾರೆ ಎಂಬುದೇ ತಿಳಿಯುತ್ತಿರಲಿಲ್ಲ. ಹೀಗೆ ಈ ಅರ್ಧರಾತ್ರಿಯಲ್ಲಿ ಈ ಎಲ್ಲ ಘಟನೆಗಳು ಒಂದಾದ ಮೇಲೆ ಒಂದರಂತೆ ನನ್ನ ನೆನಪಿಗೆ ಬರುತ್ತಾ ನನ್ನ ನಿದ್ದೆ ಕೆಡಿಸಿದವು. ಇಂತಹ ಸಂದರ್ಭದಲ್ಲಿ ಈ ರಾತ್ರಿ ಕಿರಣಗಳಿಂದ ಈ ಮಾತುಗಳನ್ನು ಕೇಳಿದ ಮೇಲಂತೂ ನನ್ನವಳು ಇನ್ನೂ ಗಾಸಿಗೊಳಗಾದಳು. ತಾನು ಈ ಮನೆಯ ಸೊಸೆಯಾಗಿ ಬಂದಾಗ ಇನ್ನೂ ಚಿಕ್ಕವಳಾಗಿದ್ದ ಇವಳನ್ನು ಮಗಳಂತೆ ಸಾಕಿ ಸಲಹಿ ದೊಡ್ಡವಳಾಗಿ ಮಾಡಿದ್ದಲ್ಲದೆ, ಅವಳ ಸಣ್ಣ ಸಣ್ಣ ಆಸೆಗಳನ್ನು ಬೇರೆ ಯಾರು ಪೂರೈಸಲು ಸಿದ್ಧರಿಲ್ಲದಿದ್ದಾಗಲೂ ತಾನು ಅದಕ್ಕಾಗಿ ಶ್ರಮಪಟ್ಟಿದ್ದು ಈಗ ಈ ಮಾತನ್ನು ಕೊನೆಗೆ ಕೇಳುವುದಕ್ಕಾಗಿಯೇ ಎನಿಸಿರಬೇಕು ಅವಳಿಗೆ. ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಅಣ್ಣಂದಿರು ಬೇರೆ ಬೇರೆ ಆದ ಮೇಲೆ ತಂದೆ ತಾಯಿಯರ ಜೊತೆ ಇದೇ ಮನೆಯಲ್ಲಿ ಇದ್ದು ನನ್ನ ಆರೈಕೆಯಲ್ಲೇ ಬೆಳೆಯುತ್ತಿರೋ ಕಿರಣ, ಈಗ ನಿಮಗೂ ಇದಕ್ಕೂ ಸಂಬಂಧವಿಲ್ಲ ಎಂದ ಮಾತನ್ನು ಕೇಳಿದ ಮೇಲಂತೂ ಬಹಳವಾಗಿ ಕುಗ್ಗಿ ಹೋಗಿದ್ದಾಳೆ. ನೀವು ನನ್ನನ್ನು ಕಡೆಗಣಿಸಬೇಡಿ ಎನ್ನುವಂತೆ ತಬ್ಬಿಕೊಂಡು ಮಲಗಿರುವ ರಾಧಾಳನ್ನು ನೋಡುತ್ತಾ ಹೇಳಲಾರದೆ ದುಃಖವನ್ನು ತನ್ನಲ್ಲಿಯೇ ತುಂಬಿಕೊಂಡು ಕುಗ್ಗಿ ಹೋಗಿರುವವಳನ್ನು, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೇನೆ ಎನ್ನುವಂತೆ ಅವಳನ್ನು ಇನ್ನಷ್ಟು ತಬ್ಬಿಕೊಂಡೆ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕೆ. ಇದೇ ರೀತಿ ಸ್ವಾರ್ಥ ತುಂಬಿದ ಜನರು ನಮ್ಮ ನಡುವೆಯೂ ಇದ್ದಾರೆ ಅಲ್ವೇ? ನಮಸ್ಕಾರ ಎಲ್ಲರಿಗೂ. ಐಶ್ವರ್ಯ ಆಫೀಸಿಗೆ ಹೊರಡಲು ಆತುರವಾಗಿ ವ್ಯಾನೆಟ್ ಬ್ಯಾಗಿಗೆ ಊಟದ ಡಬ್ಬಿ ಹಾಕಿಕೊಂಡು ಸಿದ್ಧವಾಗುತ್ತಿದ್ದಳು. ತನ್ನ ಮಮತೆಯ ಕುಡಿ 6 ತಿಂಗಳ ಸ್ವಾತಿಯನ್ನು ಮನೆ ಓನರ್ ಬಳಿ ಇಟ್ಟು ಹೋಗಬೇಕಲ್ಲ ಎಂದು ಕಣ್ಣು ತುಂಬಿ ಬಂದರೂ ವಿಧಿ ಇಲ್ಲದೆ ಭಾರವಾದ ಮನಸ್ಸಿನಿಂದ ಬಸ್ ಹತ್ತಿದಳು. ಸಮಯಕ್ಕೆ ಸರಿಯಾಗಿ ಬಸ್ ಬಂದು ಸೀಟು ಸಿಕ್ಕಿದ್ದ ಸಮಾಧಾನದಿಂದ ಐಶ್ವರ್ಯ ಕರವಸ್ತ್ರದಿಂದ ಮುಖದ ಬೆವರೊರೆಸಿಕೊಂಡು ಸೀಟಿಗೊರಗಿ ಕಣ್ಣು ಮುಚ್ಚಿದಳು.
ಅವಳಿಗೆ ತನ್ನ ಗತಜೀವನದ ಎಲೆಗಳು ಕಾಡಲಾರಂಭಿಸಿತು. ಮಾಧವಮೂರ್ತಿ ಮತ್ತು ಲಕ್ಷ್ಮೀ ದಂಪತಿಗಳಿಗೆ ಐಶ್ವರ್ಯ ಹಾಗೂ ಮಮತಾ ಇಬ್ಬರೇ ಹೆಣ್ಣು ಮಕ್ಕಳು. ಸಣ್ಣ ಕೆಲಸದಲ್ಲಿದ್ದ ಮಾಧವಮೂರ್ತಿಗೆ ಸ್ವಂತ ಮನೆ ಇದ್ದುದರಿಂದ ಬರುತ್ತಿದ್ದ ಕಡಿಮೆ ಸಂಬಳದಲ್ಲಿ ಮಕ್ಕಳನ್ನು ಓದಿಸುತ್ತಾ ಹೆಚ್ಚಿನ ಆಡಂಬರವಿಲ್ಲದೆ ಸಂಸಾರವನ್ನು ತೂಗಿಸಿಕೊಂಡು ಹೋಗುತ್ತಿದ್ದರು. ಐಶ್ವರ್ಯ ಹಿರಿಯವಳಾಗಿದ್ದು ನೋಡಲು ಮುದ್ದಾಗಿ ಲಕ್ಷಣವಾಗಿದ್ದಳು. ಎರಡನೇ ಮಗಳು ಮಮತಾ ನೋಡಲು ಕಪ್ಪಾಗಿದ್ದರೂ ಆಕರ್ಷಕವಾಗಿದ್ದಳು. ಐಶ್ವರ್ಯ ಸ್ವಭಾವ ಅಂತೂ ಮಿತಭಾಷಿಯಾದರೆ ಮಮತಾ ಅಷ್ಟೇ ವಾಚಾಲಿ, ಸಾಲದಕ್ಕೆ ಚಿಕ್ಕವಳೆಂದು ಮುದ್ದು. ಇದರಿಂದ ಹಠದ ಸ್ವಭಾವ ಮೈಗೂಡಿಸಿಕೊಂಡಿದ್ದಳು. ಮಮತಾ ಆಸೆಪಟ್ಟಿದ್ದನ್ನು ಕೊಡಿಸುವವರೆಗೂ ಬಿಡುತ್ತಿರಲಿಲ್ಲ. ಯಾರೊಂದಿಗೆ ಬೇಗ ಹೊಂದಿಕೊಳ್ಳುತ್ತಿರಲಿಲ್ಲ. ಆದರೆ ಐಶ್ವರ್ಯ ಅಲ್ಪತೃಪ್ತಳು. ದೊಡ್ಡ ಮಗಳು ಐಶ್ವರ್ಯ ಎಲ್ಲದಕ್ಕೂ ಸೋಲಬೇಕಿತ್ತು. ತಂಗಿಯ ಹಠಕೋಪದ ಮುಂದೆ ಸೋತು ತ್ಯಾಗ ಮಾಡಬೇಕಾಗುತ್ತಿತ್ತು. ಸಾಲದಕ್ಕೆ ಮಮತಾ ಐಶ್ವರ್ಯಳನ್ನು ನೇರ ನಿಷ್ಠುರ ಮಾತುಗಳಿಂದ ಮೂದಲಿಸುತ್ತಿದ್ದಳು. ಅವಳು ನಿನಗಿಂತ ಚಿಕ್ಕವಳು, ಅವಳ ಜೊತೆ ನಿನ್ನದೇನು ಪೈಪೋಟಿ ಎಂದು ತಂದೆ ತಾಯಿ ಇಬ್ಬರು ಅವಳ ಆಸೆಯನ್ನು ಚೀಟುತ್ತಿದ್ದರು. ಅದರಿಂದ ಐಶ್ವರ್ಯ ಆಸೆಪಟ್ಟು ತನಗಾಗಿ ಏನನ್ನು ಕೇಳುತ್ತಿರಲಿಲ್ಲ. ತಂದೆ ತಾಯಿಯನ್ನು ಪೀಡಿಸುತ್ತಿರಲಿಲ್ಲ. ಜೊತೆಗೆ ತಾಯಿಯ ಆರೋಗ್ಯ ಆಗಾಗ ಹದಗೆಡುವುದರಿಂದ ಮನೆಯ ಕೆಲಸ, ತಾಯಿಯ ಔಷಧೋಪಚಾರವೆಲ್ಲ ಐಶ್ವರ್ಯಳೇ ನೋಡಿಕೊಳ್ಳಬೇಕಾಗಿತ್ತು. ಶಾಲೆಗೆ ಹೋಗಿ ಬರುವುದರ ಜೊತೆಗೆ ಸಂಗೀತ ಕಲಿಯಲು ಹೋಗುತ್ತಿದ್ದಳು. ಅವಳು ಕಾಲೇಜ್ ಸೇರಿ ಗೆಳತಿಯರ ಸಲಹೆ ಮೇರೆಗೆ ಸಣ್ಣಪುಟ್ಟ ಟ್ರೈನಿಂಗ್ಗೆ ಹೋಗಿ ಅದನ್ನು ಮಾಡಿಕೊಂಡಿದ್ದಳು. ಮಾಧವಮೂರ್ತಿ ತಾವು ಸೇವೆಯಲ್ಲಿರುವಾಗಲೇ ಇಬ್ಬರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಮದುವೆಯ ಜವಾಬ್ದಾರಿಯನ್ನು ಮುಗಿಸುವ ಸಲುವಾಗಿ ಅಲ್ಪ ಸ್ವಲ್ಪ ಹಣವನ್ನು ಉಳಿತಾಯ ಮಾಡುತ್ತಿದ್ದರು. ಹೀಗಾಗಿ ಐಶ್ವರ್ಯ ಅಂತಿಮ ಪದವಿಗೆ ಬರುತ್ತಿದ್ದಂತೆ ವರನ ಬೇಟೆಗಾಗಿ ಪ್ರಯತ್ನಿಸುತ್ತಾ ಅವರ ಪರಿಚಯದವರಿಗೆಲ್ಲ ಅವಳ ಫೋಟೋ, ಜಾತಕವನ್ನು ಕೊಟ್ಟು ಗಂಡು ನೋಡಲು ಹೇಳಿದ್ದರು. ಐಶ್ವರ್ಯಳಿಗೆ ಈಗಲೇ ಮದುವೆಯಾಗುವ ಆಸೆ ಇರಲಿಲ್ಲ. ಓದಿ ಕೆಲಸಕ್ಕೆ ಸೇರಿ ಗಂಡು ಮಕ್ಕಳಿಲ್ಲದ ತಂದೆ ತಾಯಿಗೆ ಸಹಾಯ ಮಾಡುವ ಅಭಿಲಾಷೆಯಿಂದ ಮದುವೆಯ ವಿಚಾರವನ್ನು ವಿರೋಧಿಸತೊಡಗಿದಳು. ಆದರೆ ಅವಳ ಮಾತಿಗೆ ಬೆಲೆ ಕೊಡದ ತಂದೆ ತಾಯಿ, ನಾವು ನಿನ್ನ ಒಳ್ಳೆಯದಕ್ಕಾಗಿ ಹೇಳುವುದು. ನಿನ್ನ ಮದುವೆ ಮಾಡಿ ಸುಧಾರಿಸಿಕೊಳ್ಳುವ ಹೊತ್ತಿಗೆ ಮಮತಾ ಮದುವೆಗೆ ಸಿದ್ಧವಾಗುತ್ತಾಳೆ. ನಾವು ನಮ್ಮ ಜವಾಬ್ದಾರಿ ಕಳೆದುಕೊಳ್ಳುವುದು ಬೇಡ್ವಾ? ದೊಡ್ಡವರು ಹೇಗೆ ಒತ್ತಾಯಿಸ್ತಾರೆ ಎಂದು ಅರ್ಥ ಮಾಡಿಕೊ. ಹೆಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡರು ಎಂಬಂತೆ ಒಳ್ಳೆ ಸಂಬಂಧ ಬಂದಾಗ ಬೇಡವೆಂದರೆ ಒಳ್ಳೆಯ ಅವಕಾಶ ಕಳೆದುಕೊಂಡಂತಾಗುತ್ತದೆ. ಹುಡುಗನಿಗೆ ತಂದೆ ತಾಯಿ ಇಲ್ಲ, ಸೋದರ ಮಾವನೇ ಸಾಕಿ ಬೆಳೆಸಿದ್ದಾರೆ, ಒಳ್ಳೆಯ ಕೆಲಸದಲ್ಲಿದ್ದಾರೆ. ಅತ್ತೆ ಮಾವ ನಾದಿನಿಯರ ಜವಾಬ್ದಾರಿ ಕಾಟ ಯಾವುದೂ ಇಲ್ಲದೆ ನೀನೇ ಆ ಮನೆಗೆ ಯಜಮಾನಿಯಾಗಿ ಹಾಯಾಗಿರ್ಬೋದು. ಜಾತಕವು ಪ್ರಶಸ್ತವಾಗಿ ಕೂಡಿ ಬಂದಿದೆ ಎಂದು ಬುದ್ಧಿ ಹೇಳಿ ಮದುವೆಗೆ ಒಪ್ಪುವಂತೆ ಮಾಡಿದರು. ಮನಸ್ಸಿಲ್ಲದ ಮನಸ್ಸಿನಿಂದ ಅಸಮಾಧಾನದಿಂದಲೇ ಹುಡುಗನನ್ನು ನೋಡಲು ಐಶ್ವರ್ಯ ಒಪ್ಪಿದಳು. ಹುಡುಗನನ್ನು ಮನೆಗೆ ಕರೆಸಿ ನೋಡುವ ಶಾಸ್ತ್ರ ಏರ್ಪಾಡಾಯಿತು. ಶಶಾಂಕ್ ತನ್ನ ಅತ್ತೆ ಮಾವನ ಜೊತೆಗೆ ಐಶ್ವರ್ಯಳನ್ನು ನೋಡಲು ಬಂದ. ನೋಡಲು ಸುಮಾರಾಗಿದ್ದ. ಐಶ್ವರ್ಯಳ ರೂಪಿಗೆ ತಕ್ಕ ಜೋಡಿಯಲ್ಲ ಎನಿಸಿತ್ತು. ಐಶ್ವರ್ಯಳನ್ನು ನೋಡಿದ ಶಶಾಂಕ್ನ ಸೋದರತ್ತೆ ಮೀನಾಕ್ಷಿಗಂತೂ ಬಹಳ ಇಷ್ಟವಾಗಿ, ಒಳ್ಳೆಯ ಜೋಡಿ, ನಮ್ಮ ಶಶಾಂಕ್ಗೆ ತಕ್ಕಂತೆ ಇದ್ದಾಳೆ ಎಂದು ಮನಸ್ಸಿನಲ್ಲಿ ಲೆಕ್ಕ ಹಾಕುತ್ತಿದ್ದರು. ಸಾಮಾನ್ಯ ರೂಪಿನ ಶಶಾಂಕ್ ನೋಡಿದ ಐಶ್ವರ್ಯಳಿಗೆ ನಿರಾಸೆಯಾಯಿತು. ಕಾಫಿ ತಿಂಡಿ ಎಲ್ಲವೂ ಮುಗಿದು ಹೆಣ್ಣು ನೋಡುವ ಶಾಸ್ತ್ರ ಮುಗಿಸಿ ನೀವು ಐಶ್ವರ್ಯಳ ಬಳಿ ಕೇಳಿ ಒಪ್ಪಿಗೆ ತಿಳಿಸಿದರೆ ಒಳ್ಳೆಯ ಮುಹೂರ್ತ ನಿಶ್ಚಯಿಸಲು ಅನುಕೂಲ ಎಂದು ಅವರು ಹುಡುಗಿಯನ್ನು ಒಪ್ಪಿರೋ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸಿ ಒಪ್ಪಿಗೆಗಾಗಿ ಕಾಯುತ್ತಿರುವುದಾಗಿ ಹೇಳಿ ಹೊರಟು ಬಿಟ್ಟರು. ಅಲ್ಲದೆ ಹೊರಡುವ ಮುನ್ನೆ, ಸುಮ್ಮನೆ ನಿಶ್ಚಿತಾರ್ಥ ಎಂದರೆ ಅದರ ಖರ್ಚು ನಿಮಗೆ ಭಾರವಾಗುವುದು ಏಕೆ? ನೇರವಾಗಿ ಮದುವೆಯ ದಿನಾಂಕ, ಒಳ್ಳೆಯ ಲಗ್ನ ನೋಡಿ ತಿಳಿಸಿ ಸಾಕು ಎಂದರು. ತನ್ನ ಅಭಿಪ್ರಾಯವನ್ನು ಕೇಳದೆ ಆಗಲೇ ಮದುವೆ ಲಗ್ನದ ಸಿದ್ಧತೆವರೆಗೆ ಹೋಗಿಬಿಟ್ರಲ್ಲ ಎಂದುಕೊಂಡ ಐಶ್ವರ್ಯ ತಂದೆ ತಾಯಿಗೆ ಈಗಲೇ ಮದುವೆ ಬೇಡ ಎಂದು ಹೇಳಬೇಕೆಂದುಕೊಂಡಳು. ಆದರೆ ಅದಕ್ಕೆ ಅವಕಾಶ ಕೊಡದಂತೆ ತಂದೆ ತಾಯಿ, ನಮ್ಮ ಐಶ್ವರ್ಯಳ ಅದೃಷ್ಟ ನೋಡಿ, ಮೊದಲನೇ ಹುಡುಗನೇ ಒಪ್ಪಿ ಮದುವೆಗೆ ಮುಹೂರ್ತ ನೋಡಿ ಎಂದರಲ್ಲ ಎಂದು ಸಂತೋಷದಿಂದ ಸಂಭ್ರಮಿಸಿದರು. ಐಶ್ವರ್ಯಳ ಒಪ್ಪಿಗೆಗೆ ಕೇಳಬೇಕೆನ್ನುವ ಕನಿಷ್ಠ ಸೌಜನ್ಯವನ್ನು ತೋರಲಿಲ್ಲ. ಕೆಲಸಕ್ಕೆ ಸೇರಿ ತನ್ನ ಕಾಲ ಮೇಲೆ ನಿಂತುಕೊಂಡು ತಂದೆ ತಾಯಿಗೆ ಆಸರೆಯಾಗಬೇಕೆಂದು ಕನಸು ಕಟ್ಟಿದ್ದ ಐಶ್ವರ್ಯಳ ಅಳಲನ್ನು ಕೇಳುವವರು ಯಾರು? ತನ್ನಿಂದ ತಂದೆ ತಾಯಿಗೆ ತೊಂದರೆಯಾಗಿ ಭಾರವಾಗಬಾರದೆಂದು ಹೊಲ್ಲದ ಮನಸ್ಸಿನಿಂದ ಒಪ್ಪಿಗೆ ಎತ್ತಳು. ಮದುವೆಯ ದಿನ ಹತ್ತಿರವಾಗುತ್ತಿದ್ದಂತೆ ಐಶ್ವರ್ಯಳ ಮನಸ್ಸಿನಲ್ಲಿ ಉದ್ವಿಗ್ನತೆ, ಆತಂಕ ಶುರುವಾಯಿತು. ಅವಳಿಗೆ ಹೇಳಿಕೊಳ್ಳಲು ಯಾರೂ ಇಲ್ಲದೆ ಏಕಾಂಗಿತನ ಕಾಡಲಾರಂಭಿಸಿತು. ತನ್ನ ಆಪ್ತ ಗೆಳತಿ ವಾರಜಿ ಬಳಿ ಹೇಳಿಕೊಂಡಾಗ, ನಿಮ್ಮ ತಂದೆ ತಾಯಿ ಹೇಳುತ್ತಿರೋದು ಒಂದು ರೀತಿ ಸರಿ ಎನಿಸುತ್ತಿದೆ, ಆದರೂ ನೀನೇ ಯೋಚಿಸಿ ತೀರ್ಮಾನಿಸು ಎಂದು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಹೇಳಿ ಜಾರಿಕೊಂಡಳು. ತನ್ನ ಭವಿಷ್ಯದ ತನ್ನದೇ ನಿರ್ಧಾರ ಎಂದುಕೊಂಡ ಐಶ್ವರ್ಯ ಜೀವನ ಹೇಗೆ ಬರುತ್ತದೋ ಅದೇ ರೀತಿ ಸ್ವೀಕರಿಸುವುದೆಂದು ಮನದಲ್ಲಿ ನಿರ್ಧರಿಸಿದಳು.
ಹುಡುಗನ ಮನೆಯವರ ಇಚ್ಛೆಯಂತೆ ಐಶ್ವರ್ಯಳ ಮದುವೆ ಬಹಳ ಸರಳವಾಗಿ ನೆರವೇರಿತು. ಶಶಾಂಕ್ ಮದುವೆಗೆ ಮೊದಲೇ ಬಾಡಿಗೆಗೆ ಚಿಕ್ಕ ಮನೆಯೊಂದನ್ನು ಮಾಡಿದ. ಅವನ ಅತ್ತೆ ಅದೇ ಮನೆಗೆ ಐಶ್ವರ್ಯಳನ್ನು ಆರತಿ ಮಾಡಿ ಮನೆ ತುಂಬಿಸಿಕೊಂಡರು. ಸಂಸಾರಕ್ಕೆ ಹಣಿ ಮಾಡಿಕೊಟ್ಟು ಊರಿಗೆ ಹೊರಟರು. ತಂದೆ ತಾಯಿ ತಮ್ಮ ಜವಾಬ್ದಾರಿ ಕಳೆಯಿತು ಎನ್ನುವಂತೆ ಹಗುರವಾದ ಮನಸ್ಸಿನಿಂದ, ಇನ್ನೊಂದೆಡೆ ಅತ್ತೆಯ ಮನೆಗೆ ಕಳಿಸಿರುವ ದುಗುಡದಿಂದ, ಭಾರವಾದ ಮನಸ್ಸಿನಿಂದ ಊರಿಗೆ ವಾಪಸ್ಸಾದರು. ಹೊಸ ಮನೆ, ಹೊಸ ಸಂಸಾರಕ್ಕೆ ಹೊಂದಿಕೊಳ್ಳಲು ಐಶ್ವರ್ಯಳಿಗೆ ಸ್ವಲ್ಪ ಸಮಯವೇ ಆಯಿತು. ಐಶ್ವರ್ಯ ಮೊದಲೇ ಮಿತಭಾಷಿಯಾಗಿದ್ದರಿಂದ ಹಿತವಾದ ಸಂಗೀತ ಆಲಿಸುತ್ತಾ ಮನೆಗೆಲಸ ಮಾಡಿಕೊಳ್ಳುವುದು, ದಿನಾ ಪತ್ರಿಕೆ ಓದುವುದು, ಸಾಹಿತ್ಯದ ಅವಲೋಕನ ಇಷ್ಟೇ ಅವಳ ಪ್ರಪಂಚವಾಗಿತ್ತು. ಇದಕ್ಕೆ ತದ್ವಿರುದ್ಧವಾದ ವ್ಯಕ್ತಿತ್ವ ಶಶಾಂಕ್ನದು. ಮಾತುಗಾರ, ಗೆಳೆಯರೊಡನೆ ಸುತ್ತಾಡುವುದು, ಗೆಳೆಯರನ್ನೆಲ್ಲ ಮನೆಗೆ ಕರೆತಂದು ಕೇರಂ, ಇಸ್ಪೇಟ್ ಆಡುವುದು, ಜೋರಾಗಿ ಧ್ವನಿ ಏರಿಸಿ ಆಡುವುದು, ಮಾತನಾಡುವುದು ಅವನ ಅಭ್ಯಾಸವಾಗಿತ್ತು. ಇದರಿಂದ ಐಶ್ವರ್ಯಗೆ ತಲೆಚಿಟ್ಟು ಹಿಡಿಯುತ್ತಿತ್ತು. ಹೊತ್ತಿಲ್ಲದ ಹೊತ್ತಿನಲ್ಲಿ ಗೆಳೆಯರನ್ನು ಕರೆತಂದು ತಿಂಡಿ, ಕಾಫಿ ಮಾಡಲು ಹೇಳುತ್ತಿದ್ದ. ಹೊಸದಾಗಿ ಅಡುಗೆ ಕಲಿಯುತ್ತಿದ್ದ ಐಶ್ವರ್ಯಳಿಗೆ ಅಷ್ಟೊಂದು ಜನಕ್ಕೆ ತಿಂಡಿ ಮಾಡಿ ಅಭ್ಯಾಸವಿಲ್ಲದ ಕೆಲವು ಬಾರಿ ರುಚಿ ಕೆಟ್ಟು ಹೋಗಿ ಶಶಾಂಕ್ನ ಮಾತಿನ ಪ್ರಹಾರಕ್ಕೆ ಗುರಿಯಾಗುತ್ತಿದ್ದಳು. ಅವಳ ಭಾವನೆಯನ್ನು ಅರ್ಥ ಮಾಡಿಕೊಳ್ಳದೆ ಗಂಡನ ಈ ನಡವಳಿಕೆಯಿಂದ ಅವಳು ದುಃಖದಿಂದ ಪರಿತಪಿಸುತ್ತಿದ್ದಳು. ತನ್ನ ಜೀವನದಲ್ಲಿ ಎಲ್ಲೋ ಅಪಸ್ವರ ಕೇಳಿ ಬರುತ್ತಿದೆ ಎನಿಸಿ ಬೇಸರವಾಗುತ್ತಿತ್ತು. ಗಂಡ ಮನೆಯಲ್ಲಿರುವುದಕ್ಕಿಂತ ಹೊರಗೆ ಹೆಚ್ಚು ಸಮಯ ಕಳೆಯುತ್ತಿದ್ದ. ಬೆಳಿಗ್ಗೆ ಕಚೇರಿಗೆ ಹೋದರೆ ರಾತ್ರಿ ಮನೆಗೆ ಬರುತ್ತಿದ್ದದು. ಐಶ್ವರ್ಯಳಿಗೆ ಹೊತ್ತು ಕಳೆಯುವುದೇ ಕಷ್ಟ ಎನಿಸಿ ತಾನು ಕೆಲಸಕ್ಕೆ ಪ್ರಯತ್ನಿಸಲೇ ಎಂದು ಗಂಡನ ಬಳಿ ಕೇಳಿದಳು. ಅದಕ್ಕೆ ಅವನು, ಏನು ಬೇಡ, ನಾನು ತರುತ್ತಿರುವ ಸಂಬಳ ಸಾಲುತ್ತಿಲ್ವೇ? ಹೆಂಡತಿಯಿಂದ ದುಡಿಸಿಕೊಂಡು ಶಶಾಂಕ್ ಸಂಸಾರ ಮಾಡುತ್ತಿದ್ದಾನೆಂದು ಅವರಿಬ್ಬರು ಹೇಳಬೇಕು ಎಂದು ಅವಳ ಬಾಯಿ ಮುಚ್ಚಿಸಿದ. ಆ ಹೊತ್ತಿಗೆ ಅವಳು ಹಿಂದೆ ತೆಗೆದುಕೊಂಡಿದ್ದ ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಪಾಸಾಗಿದ್ದದ್ದು ತಿಳಿದು ಅವಳಿಗೆ ಸಂತಸವಾಗಿತ್ತು. ಪಾಸಾಗಿದ್ದರೂ ಏನು ಪ್ರಯೋಜನ? ಕೆಲಸಕ್ಕೆ ಹೋಗೋಣವೆಂದರೆ ಗಂಡನ ನಿಷ್ಠುರದ ಮಾತಿನಿಂದ ಸುಮ್ಮನಾದಳು. ಅಷ್ಟರಲ್ಲಿ ತಾನು ಗರ್ಭಿಣಿ ಎನ್ನುವ ಸಂತಸದ ಸುದ್ದಿ ಐಶ್ವರ್ಯಳಿಗೆ ಹಿತವೆನ್ನಿಸಿತು. ಈ ವಿಚಾರ ಗಂಡನಿಗೆ ತಿಳಿಸಿ ತಾಯಿಯ ಮನೆಗೆ ಹೋಗಿ 1 ವಾರವಾದರೂ ಇದ್ದು ಬರುತ್ತೇನೆಂದು ಕೇಳಿದಳು. ಏನು ಬೇಡ, ಅವರೇ ಇಲ್ಲಿಗೆ ಬಂದು ನಿನ್ನ ಬಯಕೆ ತೀರಿಸಲಿ ಎಂದ. ಗಂಡನ ನಡವಳಿಕೆ ಐಶ್ವರ್ಯಳಿಗೆ ಅರ್ಥವಾಗಲಿಲ್ಲ. ಮಗುವಿನ ಆಗಮನ, ಹೆಂಡತಿ ಗರ್ಭಿಣಿ ಎಂಬ ಯಾವ ಸಂತಸವೂ ಇಲ್ಲದೆ ನಿರ್ಲಿಪ್ತನಾಗಿದ್ದ. ಇತ್ತೀಚೆಗೆ ಶಶಾಂಕ್ ನಡೆಯ ಬಗ್ಗೆ ಕೆಲವು ಒಡಕು ಸುದ್ದಿಗಳ ಐಶ್ವರ್ಯಳಿಗೆ ಕೇಳಿ ಬಂದಿತ್ತು. ಅವನ ಜೊತೆಯಲ್ಲಿ ಕೆಲಸ ಮಾಡುತ್ತಿರುವ ಸಹೋದ್ಯೋಗಿಯಾದ ಅಂಬಿಕನೊಂದಿಗೆ ಹೆಚ್ಚಿನ ಒಡನಾಟವಿದೆ. ಅವರಿಬ್ಬರು ತಿರುಗದ ಹೋಟೆಲ್ಗಳಿಲ್ಲ, ಜಾಗವಿಲ್ಲ ಎಂಬ ಸುದ್ದಿ ಅವಳಿಗೆ ಆತಂಕವನ್ನುಂಟು ಮಾಡಿತ್ತು. ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ಅವನು ಮನೆಗೂ ಸರಿಯಾಗಿ ಹಣವನ್ನು ಕೊಡದೆ ಇರುವಷ್ಟರಲ್ಲಿ ತೂಗಿಸು, ನನ್ನನ್ನೇನು ಕೇಳಬೇಡ ಎಂದು ರೇಗಿಸ್ತಿದ್ದ. ಇದರಿಂದ ಅವಳ ಸಂಶಯ ಇನ್ನಷ್ಟು ಬಲವಾಯಿತು. ಅವಳ ಜೊತೆ ಓಡಾಡಲು ದುಡ್ಡು ಬೇಕು, ಮನೆಗೆ ಕೊಡುವ ದುಡ್ಡಿಗೆ ಕೋತ ಮಾಡುತ್ತಿದ್ದಾನೆ ಎನಿಸಿತ್ತು. ಒಮ್ಮೆ ಶಶಾಂಕ್ ಐಶ್ವರ್ಯಳ ಬಳಿ, ನನಗೆ ನಿನ್ನನ್ನು ಮದುವೆಯಾಗುವ ಆಸೆ ಇರಲಿಲ್ಲ. ಕಾರಣ, ನಾನು ನನ್ನ ಆಪ್ತ ಗೆಳತಿಯಾದ ಅಂಬಿಕನನ್ನು ಮೊದಲಿನಿಂದಲೂ ಪ್ರೀತಿಸುತ್ತಿದ್ದೆ. ಆದರೆ ಜಾತಿ ವಿಚಾರದಿಂದಾಗಿ ಮಾವನ ಬಳಿ ಅವಳನ್ನು ಮದುವೆಯಾಗುತ್ತೇನೆ ಎಂದು ಹೇಳುವ ಧೈರ್ಯ ನನಗೆ ಸಾಲದೆ ಅವರ ಇಚ್ಛೆ ಹಾಗೂ ಬಲವಂತಕ್ಕೆ ನಿನ್ನನ್ನು ಮದುವೆಯಾಗುವ ಹಾಗಾಯಿತು. ಆದರೆ ನನಗೆ ಅಂಬಿಕನನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ ಎಂದು ಅವನ ಮಾತನ್ನು ಕೇಳಿದ ಐಶ್ವರ್ಯಳಿಗೆ ಆಶ್ಚರ್ಯ ಹಾಗೂ ಅವನ ಬಗ್ಗೆ ತಿರಸ್ಕಾರವೂ ಉಂಟಾಯಿತು. ಒಂದು ಹುಡುಗಿಗೆ ಇಷ್ಟವಿಲ್ಲದೆ ತಾಳಿ ಕಟ್ಟಿ ಅವಳು ಗರ್ಭಿಣಿಯಾಗಿರುವಾಗ ಇನ್ನೊಂದು ಹುಡುಗಿಯ ಜೊತೆ ಸಂಬಂಧವಿದೆ ಎಂದು ಹೇಳುತ್ತಿರುವ ಗಂಡನ ಬಗ್ಗೆ ಇದ್ದ ಅಲ್ಪ ಸ್ವಲ್ಪ ಗೌರವವು ಮಾಯವಾಗಿ ಅವನ ಬಗ್ಗೆ ಅಸಹ್ಯವೆನಿಸಿತ್ತು. ಒಂದು ಹೆಣ್ಣಿನ ಬಾಳು ತನ್ನಿಂದ ಹಾಳಾಯಿತು ಎಂದು ಯೋಚಿಸಲಾರದಷ್ಟು ಅನಾಗರಿಕನ ಎನಿಸಿ ದುಃಖವೂ ಆಯಿತು. ಶಶಾಂಕ್ ಅವಳ ಬಳಿ ಬಂದು, ದಯವಿಟ್ಟು ನೀನು ಈ ದೊಡ್ಡ ಮನಸ್ಸು ಮಾಡಿ ಈ ವಿಚ್ಛೇದನ ಪತ್ರಕ್ಕೆ ಸಹಿ ಹಾಕಿದರೆ ನಾನು ಅಂಬಿಕನ ಜೊತೆ ಇಚ್ಛೆಯಂತೆ ಅವಳನ್ನು ಮದುವೆ ಆಗುತ್ತೇನೆ ಎಂದು ಹೇಳಿದ. ಕೈ ಹಿಡಿದ ಹೆಂಡತಿಯ ಬಳಿ ಬಂದು ಇನ್ನೊಬ್ಬಳನ್ನು ಮದುವೆಯಾಗುತ್ತೇನೆ, ಸಹಾಯ ಮಾಡು ಎನ್ನುವ ಗಂಡನ ಮಾತಿಗೆ ಅಳಬೇಕೋ ನಗಬೇಕು ಎಂದು ತಿಳಿಯದೆ ಐಶ್ವರ್ಯಳಿಗೆ ದುಃಖ ಹೊಕ್ಕಿ ಬಂತು. ಇದೇ ಹೆಣ್ಣು ಬೇರೊಬ್ಬನನ್ನು ಮದುವೆ ಆಗುತ್ತೇನೆಂದು ಗಂಡನ ಬಳಿ ವಿಚ್ಛೇದನ ಅಪೇಕ್ಷಿಸಿದರೆ ಅವಳಿಗೆ ಅವನಿಂದ ಕಪಾಲ ಮೋಕ್ಷವಾಗುತ್ತಿತ್ತು. ಆಗ ಇದೇ ಸಮಾಜ ಹೆಣ್ಣನ್ನು ಅವಮಾನಿಸಿ ಹೀನಾಯವಾಗಿ ಕಾಣುವ ಒಂದು ಸನ್ನಿವೇಶ ಅವಳ ಕಣ್ಮುಂದೆ ಹಾದು ಹೋಯಿತು. ಬಹುಶಃ ಏನಾದರೂ ಇದ್ದರೆ ಹೆಣ್ಣಿಗೆ ಮಾತ್ರ, ಗಂಡಸಿಗೆ ಸಾಕಾರ, ಇಷ್ಟೇ ಅಲ್ವೇ ಪ್ರಪಂಚ ಎನಿಸಿ ಒಂದು ಕ್ಷಣ ಏನು ಮಾತನಾಡದೆ ಐಶ್ವರ್ಯ ರೂಮಿಗೆ ಹೋಗಿ ಮನಸ್ಸಾರೆ ಅತ್ತಳು. ತಾನು ಒಪ್ಪಿಗೆ ಕೊಡದಿದ್ದರೂ ಖಂಡಿತ ಶಶಾಂಕ ಆ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿದ್ದಾಗಿದೆ. ಹಿರಿಯರು ಜಾತಕ ನೋಡಿ ಮಾಡಿದ ಮದುವೆ ಯಾವತ್ತೂ ಬೇರಾಗುವುದಿಲ್ಲ, ಸುಖಿ ಸಂಸಾರವಾಗುತ್ತದೆ ಎಂದ ಹಿರಿಯರ ಮಾತು ಅವಳ ನೆನಪಿಗೆ ಬಂತು. ಹಾಗಾದರೆ ತನ್ನ ಬಾಳು ಪ್ರೀತಿಸಿ ಮದುವೆ ಆದರೆ ಅದು ಶಾಶ್ವತನ? ನನ್ನ ಮುಂದಿನ ಜೀವನದ ಗತಿ? ನನ್ನ ಕರುಳಿನ ಕುಡಿಗಾಗಿ ಬದುಕಬೇಕೆಂಬ ನಿರ್ಧಾರ ಮಾಡಿದಳು.
ತನಗೆ ಇದುವರೆಗೆ ಆಶ್ರಯವಾಗಿದ್ದ ಮನೆ ಓನರ್ ಸಾವಿತ್ರಮ್ಮನ ಬಳಿ ತನ್ನ ಮತ್ತು ಶಶಾಂಕ್ ಬಾಳಿನ ಅಪಶ್ರುತಿ ಎಲ್ಲವನ್ನೂ ತಿಳಿಸಿ ಹತ್ತಳು. ಹಿರಿಯರಾದ ಆಕೆ ಶಶಾಂಕ್ ಬಳಿ ಬಂದು ಹೇಳಿದ ಬುದ್ಧಿ ಮಾತೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಗಿ ವ್ಯರ್ಥವಾಯಿತು. ಶಶಾಂಕ್ ಹೇಳದೆ ಕೇಳದೆ ಮನೆ ಬಿಟ್ಟು ಹೊರಟು ಹೋದ. ನೋಡು, ನೀನೀಗ ಬಸರಿ ಹುಡುಗಿ, ಕಣ್ಣಲ್ಲಿ ನೀರು ಹಾಕುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನಿನ್ನ ತಂದೆ ತಾಯಿಗೆ ಈ ವಿಚಾರ ತಿಳಿಸು, ಅವರು ಏನು ಹೇಳುತ್ತಾರೆ ಅದರಂತೆ ಮಾಡು ಎಂದು ಸಾವಿತ್ರಮ್ಮ ಹೇಳಿದರು. ಅದೇ ಸರಿ ಎಂದುಕೊಂಡ ಐಶ್ವರ್ಯ ತವರು ಮನೆಗೆ ಬಂದಳು. ಆದರೆ ಅವಳಿಗೆ ಅಲ್ಲಿ ಆಗಿದ್ದು ನಿರಾಶೆ, ಅವಮಾನ. ಕಾರಣ ಮಮತಳಿಗೆ ಮದುವೆ ನಿಶ್ಚಯವಾಗಿತ್ತು. ನೀನು ಗಂಡ ಬಿಟ್ಟವಳೆಂದು ಬೀಗರಿಗೆ ಗೊತ್ತಾದರೆ ಆಗಲಿರುವ ನಿಶ್ಚಾತ ಮುರಿದು ಹೋಗುತ್ತದೆ. ಹೆಣ್ಣು ಯಾವತ್ತು ತಗ್ಗಿ ಬಗ್ಗಿ ನಡೆಯಬೇಕು. ಅದು ಬಿಟ್ಟು ಗಂಡಿಗಿಂತ ನಾನೇನು ಕಡಿಮೆ ಎಂದು ಪೈಪೋಟಿ ಮಾಡಿದರೆ ಹೀಗೆ ಆಗುವುದೆಂದು ಅವಳನ್ನು ದೂಷಿಸಿದರು. ಪಾಪಿ, ಸಮುದ್ರ ಹೊಕ್ಕರು ಮೊನಕಾಲುದ್ದ ನೀರು ಎಂದುಕೊಂಡು ಐಶ್ವರ್ಯ ದುಃಖಿಸಿದಳು. ನಿನ್ನ ಜೀವನ ನಿನ್ನದು, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎನ್ನುವ ಮಾತು ತಾಯಿಯಿಂದ ಬಂದಾಗ ನಿರಾಶಳಾದ ಐಶ್ವರ್ಯ ತಿರುಗಿ ಸಾವಿತ್ರಮ್ಮನ ಬಳಿ ಬಂದು ತನ್ನ ಅಳಲನ್ನು ತೋಡಿಕೊಂಡಳು. ಆಕೆ ಅವಳಿಗೆ ಧೈರ್ಯ ತುಂಬಿ, ದೇವರ ಇಚ್ಛೆ ಏನಿದೆಯೋ ಹಾಗೆ ಆಗುತ್ತದೆ. ನಾನೇ ನಿನ್ನ ಬಾನಂತನ ಮಾಡುತ್ತೇನೆ. ನೀನು ಇಲ್ಲೇ ಇರು. ನೀನು ನನಗೆ ಮಗಳಿದ್ದಂತೆ. ನೀನೇನು ಬಾಡಿಗೆ ಕೊಡಬೇಡ ಎಂದರು. ಅವರ ವಿಶಾಲ ಹೃದಯಕ್ಕೆ ಸೋತ ಐಶ್ವರ್ಯ ತನ್ನ ಮುಂದಿನ ಭವಿಷ್ಯ ನೆನೆದು ನಡುಗಿದಳು. ಬಹಳವಾಗಿ ಯೋಚಿಸಿದ ಐಶ್ವರ್ಯ ತನ್ನ ಗೆಳತಿಯಾದ ನೀತಾಳ ಸಹಾಯದಿಂದ ಕೆಲಸಕ್ಕೆ ಪ್ರಯತ್ನಿಸಿದಳು. ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸಾಗಿದ್ದು ಈಗ ಅವಳ ಭವಿಷ್ಯ ನಿರ್ಧರಿಸಲು ದಾರಿಯಾಯಿತು. ಅವಳಿಗೆ 7 ತಿಂಗಳು ತುಂಬಿದಾಗ ಸೀಮಂತ ಶಾಸ್ತ್ರವನ್ನು ಸಾವಿತ್ರಮ್ಮನೇ ಸರಳವಾಗಿ ನೆರವೇರಿಸಿದರು. ಐಶ್ವರ್ಯ ತಾಯಿಯ ನೆನೆದು ದುಃಖಿಸಿದಳು. ಸಾವಿತ್ರಮ್ಮನ ಕಾಲಿಗೆ ನಮಸ್ಕರಿಸಿದ ಐಶ್ವರ್ಯ, ಹೆತ್ತ ತಾಯಿ ದೂರ ಮಾಡಿದರು. ನೀವು ನನಗೆ ಆಶ್ರಯ ನೀಡಿದಿರಿ. ನೀವು ಇಲ್ಲದಿದ್ದರೆ ನನ್ನ ಜೀವನದ ಗತಿ ಏನಾಗುತ್ತಿತ್ತು? ನನ್ನ ಪಾಲಿನ ನಿಜವಾದ ದೇವರು ನೀವೇ ಎಂದಳು. ಅವಳನ್ನು ಸಮಾಧಾನಿಸಿ ಸಾವಿತ್ರಮ್ಮ, ನಾನು ಹೆತ್ತ ಮಗ ನಮ್ಮನ್ನು ದೂರ ಮಾಡಿ ವಿದೇಶದ ಹುಡುಗಿಯನ್ನು ಮದುವೆಯಾಗಿ ನಮ್ಮನ್ನು ಕಡೆಗಣಿಸಿ ವಿದೇಶದ ವ್ಯಾಮೋಹಕ್ಕೆ ಬಲಿಯಾದ. ಋಣ ಎಂಬಂತೆ ಪ್ರತಿ ತಿಂಗಳು ಹಣ ಕಳಿಸ್ತಾನೆ. ಮಗನ ಪ್ರೀತಿ ಆಸರೆ ಸಿಗದ ಮೇಲೆ ಹಣದಿಂದ ಏನು ಪ್ರಯೋಜನ? ಏನೋ ಜಮೀನಿನಿಂದ ಅಕ್ಕಿ ಕಾಲು ಬರುತ್ತದೆ. ಇದ್ದ ನೀನೊಬ್ಬಳು ನಮಗೆ ಭಾರವಲ್ಲ ಎಂದರು. ಮಗು ಹುಟ್ಟಿದ ಮೇಲೆ ಮತ್ತೆ ಇನ್ನಷ್ಟು ಭಾರವಾಗಬಾರದು. ಅಷ್ಟರಲ್ಲಿ ಕೆಲಸ ಹುಡುಕಿ ತನ್ನ ಮಗುವನ್ನು ಸಾಕುವಂತಾಗಬೇಕೆಂದು ತೀರ್ಮಾನಿಸಿದಳು ಐಶ್ವರ್ಯ. ತುಂಬು ಗರ್ಭಿಣಿಯಾದ ಐಶ್ವರ್ಯ ನೋವು ಅನುಭವಿಸಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಮಗು ಐಶ್ವರ್ಯಲ ತದ್ರೂಪು. ಮಗುವನ್ನು ನೋಡಿ ಸಂತಸ ಪಡುವುದಕ್ಕಿಂತ ದುಃಖಪಟ್ಟಳು. ಕುತೂಹಲ ಉತ್ಸಾಹದಿಂದ ನೋಡಲು ಬರಬೇಕಾಗಿದ್ದ ಗಂಡನ ನಿರೀಕ್ಷೆಯಲ್ಲಿರಬೇಕಾಗಿದ್ದ ತಾನು ತಂದೆ ತಾಯಿ ಇದ್ದು ಇಲ್ಲದಂತಾಗಿತ್ತು. ತನ್ನ ಮಗುವಿಗೆ ತಂದೆ ಇದ್ದು ದೂರವಾಗಿದ್ದರಿಂದ ತಾನು ತನ್ನ ಮಗು ನತದ್ರಷ್ಟರೆನಿಸಿ ದುಃಖ ಹೊತ್ತರಿಸಿ ಬಂದಿತ್ತು. ಬಹುಶಃ ಕೆಲವರ ಹಣೆಯಲ್ಲಿ ಇಷ್ಟು ವರ್ಷ ಕಾಲ ಗಂಡನೊತ್ತಿಗೆ ಬಾಳುವ ಭಾಗ್ಯ ಎಂದು ಬರೆದಿರುತ್ತದೆ ಅಷ್ಟೇ. ಇದಕ್ಕೆ ನನ್ನ ಬದುಕು ಹೊರತಾಗಿಲ್ಲ ಎನಿಸಿ ವ್ಯಥೆಯಾಯಿತವಳಿಗೆ. ಮಗುವಿಗೆ 4 ತಿಂಗಳು ತುಂಬುವ ಹೊತ್ತಿಗೆ ಅವಳು ಕಾಯುತ್ತಿದ್ದ ಕೆಲಸದ ಅವಕಾಶಗಳು ಬರತೊಡಗಿದವು. ಅವಳಿಗೆ ಖಾಸಗಿ ವಿಮಾ ಕಂಪನಿಯಲ್ಲಿ ಕೆಲಸ ಸಿಕ್ಕಿದಾಗ ಒಂದೆಡೆ ಸಂತೋಷ, ಮತ್ತೊಂದೆಡೆ ಈ ಹಸುಗೂಸನ್ನು ಹೇಗೆ ಬಿಟ್ಟು ಹೋಗುವುದು ಎನ್ನುವ ತೊಳಲಾಟ. ಬಸ್ ಒಂದೆಡೆ ಸಡನ್ ಬ್ರೇಕ್ ಹಾಕಿದಾಗ ನೆನಪಿನಾಳದಿಂದ ಹೊರಬಂದಳು ಐಶ್ವರ್ಯ. ಕೆಲಸ ಮಾಡುತ್ತಿರುವ ಕಂಪನಿಯ ವಾತಾವರಣಕ್ಕೆ ಐಶ್ವರ್ಯ ಹೊಂದಿಕೊಂಡು ಎಲ್ಲ ಸಹೋದ್ಯೋಗಿಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಳು. ಇನ್ನು ಚಿಕ್ಕ ವಯಸ್ಸಿನ ಮ್ಯಾನೇಜರ್ ಅನಂತ್ ಗೃಹಸ್ಥರಾಗಿದ್ದು ಐಶ್ವರ್ಯನನ್ನು ಸ್ವಂತ ತಂಗಿಯಂತೆ ನೋಡಿಕೊಳ್ಳುತ್ತಿದ್ದರು. ಚಿಕ್ಕ ಮಗುವಿದ್ದ ಅವಳ ಪರಿಸ್ಥಿತಿಯನ್ನು ತಿಳಿದಿದ್ದ ಅನಂತ್ ಬೇಗ ಮನೆಗೆ ಹೋಗುವಂತೆ ಅನುಮತಿ ನೀಡಿದ್ದರು. ಅಲ್ಲದೆ ಅವಳು ಕೇಳಿದಾಗ ಕಾರಣ ಕೇಳದೆ ರಜೆ ಮಂಜೂರು ಮಾಡುತ್ತಿದ್ದರು. ಇದರಿಂದಾಗಿ ಯಾವ ಕಿರಿಕಿರಿ ಇಲ್ಲದೆ ಐಶ್ವರ್ಯ ನೆಮ್ಮದಿಯಿಂದ ಕೆಲಸ ಮಾಡುತ್ತಿದ್ದಳು. ಒಮ್ಮೆ ಮ್ಯಾನೇಜರ್ ಅನಂತ್ ಚೇಂಬರ್ನಿಂದ ಐಶ್ವರ್ಯಗೆ ಕರೆ ಬಂದಿತ್ತು. ಅವಳು ಹೊರಗೆ ಹೋದಳು. ಚೇಂಬರ್ನಲ್ಲಿ ಅವರ ಎದುರಿಗೆ ಮತ್ತೊಬ್ಬ ವ್ಯಕ್ತಿ ಕುಳಿತಿದ್ದರು. ಮ್ಯಾನೇಜರ್ ಆತನನ್ನು ಐಶ್ವರ್ಯಗೆ ಪರಿಚಯಿಸುತ್ತಾ, ಇವರ ಹೆಸರು ಪ್ರಜ್ವಲ್, ನನ್ನ ಆತ್ಮೀಯ ಗೆಳೆಯ. ನಮ್ಮ ಕಂಪನಿಯಲ್ಲಿ ಷೇರುದಾರರಾಗಲು ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರೊಸೀಜರ್ ತಿಳಿಸಿ ಎಂದರು. ಐಶ್ವರ್ಯ ಆತನಿಗೆ ನಮಸ್ಕರಿಸಿ ಅವರನ್ನು ತನ್ನ ಚೇಂಬರ್ಗೆ ಕರೆದೊಯ್ದು ಕಂಪನಿಗೆ ಸಂಬಂಧಿಸಿದ ಕಡತಗಳಿಗೆ ಆತನಿಂದ ಸಹಿ ಪಡೆದು ಅದಕ್ಕೆ ಪೂರಕವಾಗಿ ಫೋಟೋ ಹಾಗೂ ಗುರುತಿನ ಚೀಟಿಯನ್ನು ತರಬೇಕೆಂದು ನಿಧಾನವಾಗಿ ವಿವರಿಸಿದಳು. ಅವಳ ತಾಳ್ಮೆ, ಕೆಲಸದ ಮೇಲಿನ ಗಮನ, ಇತರರೊಂದಿಗೆ ಸಹನೆಯಿಂದ ಮಾತನಾಡುವುದು ಪ್ರಜ್ವಲ್ ಸೂಕ್ಷ್ಮವಾಗಿ ಗಮನಿಸಿದ್ದ. ಅವಳು ಹೇಳಿದ ಎಲ್ಲ ಪ್ರೊಸೀಜರ್ಗಳು ಮುಗಿಸಿದ. ಮುಂದಿನ ವಾರ ಬಂದು ನಿಮ್ಮ ಬಾಂಡ್ ಹಾಗೂ ಪಾಸ್ಬುಕ್ ತೆಗೆದುಕೊಳ್ಳಿ ಎಂದವಳಿಗೆ ಥ್ಯಾಂಕ್ಸ್ ಹೇಳಿ ಹೊರಟು ಹೋದ. ಎಷ್ಟು ಹೊತ್ತಿಗೆ ಕೆಲಸ ಮುಗಿಸಿ ಮನೆಗೆ ಹೋಗಿ ಮಗುವನ್ನು ನೋಡುತ್ತೀನೋ ಎನ್ನುವ ಧಾವಂತ ಅವಳಿಗೆ ಇತ್ತು.
ಆ ಚಿಕ್ಕ ಮಗು ಕೂಡ ಐಶ್ವರ್ಯಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತೆ ಹಠ ಮಾಡದೆ ಚಂಡಿ ಹಿಡಿಯದೆ ಬಹಳ ಸೌಮ್ಯವಾಗಿ ಹೊಂದಿಕೊಂಡಿತ್ತು. ಮಗುವಿಗೆ ವಿಭೃಂಜನೆಯಿಂದ ನಾಮಕರಣ ಮಾಡುವ ಮನಸ್ಸಿಲ್ಲದ ಐಶ್ವರ್ಯ ಸ್ವಾತಿ ಎಂದು ಹೆಸರಿಟ್ಟಳು. ತನ್ನ ಬಾಳಿನಂತಾಗದೆ ತನ್ನಲ್ಲಿ ಮಗಳಾದರೂ ಸುಖವಾಗಿರಲಿ ಎಂದು ಯಾವಾಗಲೂ ಆಶಿಸುತ್ತಿದ್ದಳು. ಬಾಸ್ 1 ವಾರ ರಜೆ ಹಾಕಿದ್ದರಿಂದ ಆ ದಿನ ಐಶ್ವರ್ಯಗೆ ವಿಪರೀತ ಕೆಲಸವಿತ್ತು. ಬೇರೆ ಬ್ರಾಂಚ್ನಿಂದ ಬಂದಿದ್ದ ಕಾಗದ ಪತ್ರಗಳ ಪರಿಶೀಲನೆ, ಉತ್ತರಿಸುವ ಜವಾಬ್ದಾರಿ, ಷೇರುದಾರರ ಡಿವಿಡೆಂಡ್ ವಿತರಿಸುವ ಹೆಚ್ಚಿನ ಒತ್ತಡದ ಬಿಡುವಿಲ್ಲದ ಕೆಲಸದಿಂದ ಆಯಾಸವಾಗಿ ಕಾಫಿ ತರಲು ಹೇಳಿದಳು. ತಲೆನೋಯುತ್ತಿದ್ದರಿಂದ ಒಂದು ಕ್ಷಣ ಸೀಟಿಗೆ ಒರಗಿಕೊಂಡಳು. ಅಷ್ಟರಲ್ಲಿ ಪ್ರಜ್ವಲ್ ತನ್ನನ್ನು ಭೇಟಿಯಾಗಲು ಬಂದಿದ್ದಾರೆಂದು ಕೇಳಿ ತಲೆನೋಯುತ್ತಿದ್ದರೂ ವಿಧಿಯಿಲ್ಲದೆ ಚೇಂಬರ್ಗೆ ಬರ ಹೇಳಿದಳು. ಅವಳ ದನಿದ ಮುಖ ಗಮನಿಸಿದ ಪ್ರಜ್ವಲ್, ಸಾರಿ, ನೀವು ಬ್ಯುಸಿಯಾಗಿದ್ದೀರಿ ಅನಿಸುತ್ತೆ, ಬೇಕಾದರೆ ನಾನು ನಾಳೆ ಬರ್ತೇನೆ ಎಂದು ಕಾಳಜಿ ತೋರಿಸಿದ. ಹಾಗೇನಿಲ್ಲ, ದಯವಿಟ್ಟು ಕುಳಿತುಕೊಳ್ಳಿ ಎಂದವಳೆ ಮತ್ತೊಂದು ಕಾಫಿ ತರಲು ಹೇಳಿದಳು. ಬನ್ನಿ, ಹೊರಗೆ ಹತ್ತಿರದ ಕ್ಯಾಂಟೀನ್ನಲ್ಲಿ ಕಾಫಿ ಕುಡಿಯೋಣ ಎಂದ ಪ್ರಜ್ವಲ್. ಪರವಾಗಿಲ್ಲ, ಮತ್ತೊಂದು ದಿನ ಬರ್ತೇನೆ ಎಂದು ನಯವಾಗಿ ತಿರಸ್ಕರಿಸಿ ಅವನಿಗೆ ಒಪ್ಪಿಸಬೇಕಾಗಿದ್ದ ದಾಖಲೆ ಪುಸ್ತಕಗಳನ್ನು ನೀಡಿದಳು. ಕೆಲಸ ಮುಗಿದ ಮೇಲೂ ಅವಳ ಮುಂದೆ ಹೆಚ್ಚು ಹೊತ್ತು ಕುಳಿತರೆ ತಪ್ಪಾಗುತ್ತದೆ ಎಂದುಕೊಂಡ ಪ್ರಜ್ವಲ್ ಹೊರ ನಡೆದ. ಇದಾದ ನಂತರ ಅನಂತ್ನನ್ನು ಕಾಣುವ ಸಲುವಾಗಿ ಆಗಾಗ ಬರುತ್ತಿದ್ದ. ಅನಂತ್ ಹಾಗೂ ಪ್ರಜ್ವಲ್ ಇಬ್ಬರು ಆತ್ಮೀಯ ಸ್ನೇಹಿತರು, ಹಾಗಾಗಿ ಆಗಾಗ ಬರುತ್ತಾನೆಂದುಕೊಂಡಳು ಐಶ್ವರ್ಯ. ಪ್ರಜ್ವಲ್ ಅನಂತ್ ಬಳಿ ಐಶ್ವರ್ಯಳ ಬಗ್ಗೆ ಆಸಕ್ತಿಯಿಂದ ವಿಚಾರಿಸಿದಾಗ ಅವಳ ಜೀವನದ ಕೆಲವು ವಿಚಾರಗಳನ್ನು ಸೂಕ್ಷ್ಮವಾಗಿ ವಿವರಿಸಿದರು ಅನಂತ್. ಆದರೂ ಐಶ್ವರ್ಯಳ ಮುಗುಳ್ನಗೆ, ಮುಗ್ಧವದನ ಅವರಿಂದ ಮರೆಯಲಾಗದೆ ಅವಳತ್ತ ಆಕರ್ಷಿತನಾದ. ಅನಂತ್ರಿಂದ ಐಶ್ವರ್ಯ ಒಂದು ಮಗುವಿನ ತಾಯಿ ಎಂದು ತಿಳಿದರೂ ಪ್ರೀತಿ ಕುರುಡು ಎನ್ನುವಂತಾಗಿತ್ತು ಅವನಿಗೆ. ಕಾರಣ ಪ್ರಜ್ವಲ್ಗೆ ತನ್ನ ಜೀವನದ ಆಕಸ್ಮಿಕ ಕಹಿ ಘಟನೆಯ ನೆನಪು ಅವನ ಮುಂದೆ ಸುಳಿದು ಹೋಯಿತು. ಜಗದೀಶ್ ಲಲಿತಮ್ಮ ದಂಪತಿಗಳಿಗೆ ಪ್ರಜ್ವಲ್ ಹಾಗೂ ಸಹನಾ ಇಬ್ಬರೇ ಮಕ್ಕಳು. ಚಿಕ್ಕಮಗಳೂರಿನಲ್ಲಿ ವಾಸವಿದ್ದ ಅವರು ಅಗರ್ಭ ಶ್ರೀಮಂತರು. ಅಲ್ಲಿದ್ದ ಎಸ್ಟೇಟನ್ನು ಮಾರಿ ಬಂದ ದುಡ್ಡಿನಲ್ಲಿ ದೊಡ್ಡ ಉದ್ಯಮವನ್ನು ಸ್ಥಾಪಿಸಿ ಮಗ ಪ್ರಜ್ವಲ್ನನ್ನು ಅಲ್ಲಿಯ ಮುಖ್ಯಸ್ಥನಾಗಿ ನೇಮಿಸಿದರು. ಪ್ರಜ್ವಲ್ ಬಹಳ ಬುದ್ಧಿವಂತನಾಗಿದ್ದ. ಫ್ಯಾಕ್ಟರಿಯ ಬಗ್ಗೆ ಹೆಚ್ಚಿನ ಅನುಭವ ಹೊಂದಿದ್ದ ಅವನು ಹೆಚ್ಚಿನ ಜವಾಬ್ದಾರಿಯೊಂದಿಗೆ ಸಮರ್ಪಕವಾಗಿ ನೋಡಿಕೊಳ್ಳುತ್ತಿದ್ದ. ಪ್ರಜ್ವಲ್ಗೆ ತಂಗಿ ಸಹನಳನ್ನು ಕಂಡರೆ ಅತಿಯಾದ ಪ್ರೀತಿ, ಮಮತೆ. ಅವಳನ್ನು ಆಗಾಗ ರೇಗಿಸಿ ಅಳಿಸುವುದು ಮತ್ತು ನಗಿಸಿ ಅವಳಿಗೆ ಗಿಫ್ಟ್ಗಳನ್ನು ಕೊಟ್ಟು ಅವಳನ್ನು ಸಮಾಧಾನಪಡಿಸುವುದು ಅವನ ಸ್ವಭಾವ. ಅಂದು ಜಗದೀಶ್ ಹೊಸ ಮನೆಯ ಗೃಹ ಪ್ರವೇಶ ಸಮಾರಂಭ. ಅಂದು ಗಣ್ಯ ವ್ಯಕ್ತಿಗಳು, ಉದ್ದಿಮೆಯ ಹಲವಾರು ಬಂಧು ಬಳಗದವರು ಆಗಮಿಸಿದ್ದರು. ಸಹನಾಳ ಕಾಲೇಜ್ ಗೆಳತಿಯರು, ಪ್ರಜ್ವಲ್ನ ಆತ್ಮೀಯ ಗೆಳೆಯರು ಆಗಮಿಸಿದರು. ಹೊಸ ಮನೆ ಹೊಸ ಕಲೆಯಿಂದ ಕಂಗೊಳಿಸುತ್ತಿತ್ತು. ಮನೆ ಮುಂದುಗಡೆ ವಿಶಾಲವಾದ ಲಾನ್ನಲ್ಲಿ ಎಲ್ಲರಿಗೂ ಔತಣಕೂಟ ಏರ್ಪಡಿಸಲಾಗಿತ್ತು. ಅಷ್ಟರಲ್ಲಿ ಎದುರಿನಿಂದ ಜ್ಯೂಸ್ ಗ್ಲಾಸ್ ಹಿಡಿದು ಬರುತ್ತಿದ್ದ ಮುದ್ದಾದ ಹುಡುಗಿ ನೆಲದ ಮೇಲಿನ ಕಾರ್ಪೆಟ್ ಎಡವಿ ಬೀಳುವುದರಲ್ಲಿದ್ದಳು. ಅವಳು ಬೀಳುವಷ್ಟರಲ್ಲಿ ಎದುರಿಗೆ ಬಂದ ಪ್ರಜ್ವಲ್ ಅವಳ ತೋಳು ಹಿಡಿದು ನಿಲ್ಲಿಸಿದ. ಅವಳ ಕೈಯಲ್ಲಿದ್ದ ಜ್ಯೂಸ್ ಪ್ರಜ್ವಲ್ನ ಮೇಲೆ ಬಿದ್ದಿತ್ತು. ಸಂಕೋಚದಿಂದ ಸಾರಿ ಎಂದ ಅವಳನ್ನು ಸಹನ ಅಣ್ಣನಿಗೆ ತನ್ನ ಗೆಳತಿ ಅರ್ಪಿತಾ ಎಂದು ಪರಿಚಯಿಸಿದಳು. ಸದ್ಯ ಕೆಳಗೆ ಬೀಳಲಿಲ್ಲವಲ್ಲ ಎಂದು ಅವನೆಡೆಗೆ ನೋಡಿದಳು. ಅವಳ ಕೆಂಪಾದ ತೋಳನ್ನು ನೋಡಿದ ಪ್ರಜ್ವಲ್, ಸಾರಿ, ಎಲ್ಲಿ ಬೀಳುತ್ತೀರೋ ಎಂದು ಸ್ವಲ್ಪ ಗಟ್ಟಿಯಾಗಿ ಹಿಡಿದೆ ಎಂದ. ಪರವಾಗಿಲ್ಲ ಎಂದ ಅರ್ಪಿತಾ ಮುಂದೆ ಸಾಗಿದಳು. ಈ ಘಟನೆ ಯಾರೂ ಅಷ್ಟಾಗಿ ಗಮನಿಸಲಿಲ್ಲ. ನಂತರ ಪ್ರಜ್ವಲ್ ವಿಡಿಯೋ ತೆಗೆಯುತ್ತಾ ಅವಳನ್ನೇ ಫೋಕಸ್ ಮಾಡುತ್ತಿದ್ದ. ಅದನ್ನು ಅವಳು ಗಮನಿಸಿದ್ದಳು. ಗೃಹ ಪ್ರವೇಶ ಮುಗಿದರೂ ಪ್ರಜ್ವಲ್ ಅರ್ಪಿತಳನ್ನು ಮರೆಯಲಾಗದೆ ತಂಗಿಯ ಬಳಿ ಅವಳ ಬಗ್ಗೆ ವಿಚಾರಿಸಿದ. ಅವಳಿಗಾಗಿ ಮಾಲೆ ಹಿಡಿದು ಅವರ ಮಾವನ ಮಗ ವಿದೇಶದಲ್ಲಿ ಕಾಯುತ್ತಿದ್ದಾನೆ, ನೀನವಳ ಕನಸು ಕಾಣದಿರುವುದೇ ಒಳ್ಳೆಯದು ಎಂದರು. ಏನೋ ಆಕರ್ಷಣೆ, ಏನೋ ಸೆಳೆತ ಅವನನ್ನು ಕಾಡುತ್ತಿತ್ತು. ಅರ್ಪಿತಾ ಕಾಲೇಜ್ಗೆ ಹೋಗುವಾಗಲೆಲ್ಲ ಸಹನಾಳ ಮನೆಗೆ ಬಂದು ಕಾಲ ಕಳೆಯುತ್ತಿದ್ದಳು. ಅವಳ ಜೊತೆ ಪ್ರಜ್ವಲ್ ಕ್ಯಾರಂ, ಚೆಸ್ ಆಡುತ್ತಾ ಸ್ವಲ್ಪವೇ ಅವಳಿಗೆ ಹತ್ತಿರವಾಗತೊಡಗಿದ. ಒಮ್ಮೆ ಕಾಲೇಜ್ಗೆ 1 ವಾರ ರಜೆ ಇತ್ತೆಂದು ಸಹನಾ ಅಣ್ಣನ ಬಳಿ, ಅಣ್ಣ, ಹೇಗೋ 1 ವಾರ ಕಾಲೇಜ್ಗೆ ರಜಾ, ನಾನಂತೂ ಎಲ್ಲೂ ಹೋಗಿಲ್ಲ. ಅಪ್ಪ ಅಮ್ಮ ಫ್ರೆಂಡ್ಸ್ ಜೊತೆ ಎಲ್ಲಿಗೂ ಹೋಗಲು ಒಪ್ಪಲ್ಲ. ನಾನು ನೀನು ಇಬ್ಬರು ಊಟಿಗಾದರೂ ಹೋಗಿ ಬರೋಣ ಬಾ ಎಂದಳು. ಅಲ್ಲಿಗೆ ಹೋಗುವವರೆಲ್ಲ ಪ್ರೇಮಿಗಳು ಅಥವಾ ಹೊಸದಾಗಿ ಮದುವೆಯಾಗಿ ಹನಿಮೂನ್ಗೆ ಹೋಗುವ ಜೋಡಿಗಳು. ನೀನು ಮದುವೆಯಾಗಿ ಗಂಡನ ಜೊತೆ ಹೋಗುವೆಯಂತೆ ಎಂದು ತಂಗಿಯನ್ನು ರೇಗಿಸಿದ. ಹಾಗಂತ ಏನಾದರೂ ರೂಲ್ಸಾ? ಅರ್ಪಿತಳು ಎಲ್ಲಿಗಾದರೂ ಹೋಗೋಣ ಎನ್ನುತ್ತಿದ್ದಾಳೆ. ಯಾಕೆ ಮೂವರು ಹೋಗಿ ಬರಬಾರ್ದು ಎಂದಳು. ಅರ್ಪಿತಳ ಹೆಸರು ಕೇಳುತ್ತಿದ್ದಂತೆ ಪ್ರಜ್ವಲ್ಗೆ ಉತ್ಸಾಹ ಮೂಡಿ ಆಗಲಿ ಎಂದು ಒಪ್ಪಿದ. ಮಗಳ ಜೊತೆಗೆ ಪ್ರಜ್ವಲ್ ಸಹ ಹೋಗುತ್ತಾನೆ ಎಂದು ತಿಳಿದ ತಂದೆ ತಾಯಿ ಬೇಡವೆನ್ನಲಿಲ್ಲ. ಗಂಡು ಹುಡುಗ ಜೊತೆಯಲ್ಲಿರುತ್ತಾನಲ್ಲ ಎನ್ನುವ ಧೈರ್ಯದಿಂದ ಒಪ್ಪಿದರು. ಮೂವರು ಕಾರಿನಲ್ಲಿ ಹೊರಟರು. ಮುಂಚಿತವಾಗಿ ಅಲ್ಲಿ ತಂಗಲು ಬೇರೆ ಬೇರೆ ಕಾಟೇಜ್ಗಳನ್ನು ಪ್ರಜ್ವಲ್ ಬುಕ್ ಮಾಡಿದ್ದ. ಏಕೆಂದರೆ ಅವರಿಬ್ಬರ ಜೊತೆ ತಾನು ಒಂದೇ ರೂಮಿನಲ್ಲಿದ್ದರೆ ಅರ್ಪಿತಾ ತಪ್ಪು ತಿಳಿಯಬಹುದೆಂದು ಅರಿತು ಬೇರೆ ಬೇರೆ ತಂಗಲು ಏರ್ಪಡಿಸಿದ.
ದಾರಿಯುದ್ದಕ್ಕೂ ತಂಗಿಯನ್ನು ರೇಗಿಸುವುದರ ಜೊತೆಗೆ ತನ್ನ ಇಂಗಿತವನ್ನು ಅರ್ಪಿತಳಿಗೆ ಅರ್ಥವಾಗುವಂತೆ ರೇಗಿಸುತ್ತಿದ್ದ. ಪ್ರಜ್ವಲ್ ತನ್ನನ್ನು ಪ್ರೀತಿಸ್ತಿರುವನೆಂದು ಅರ್ಪಿತಗೆ ಅರ್ಥವಾಯಿತು. ಎಲ್ಲರೂ ರೂಮ್ಗೆ ಬಂದು ವಿಶ್ರಾಂತಿ ತೆಗೆದುಕೊಂಡರು. ಮರುದಿನ ಬೆಳಿಗ್ಗೆ ಮೂವರು ಅಲ್ಲಿಯ ರಮಣೀಯ ಸ್ಥಳಗಳನ್ನು ನೋಡಿ ಸಂತಸಪಟ್ಟರು. ಆಕರ್ಷಣೀಯ ಸ್ಥಳಗಳಲ್ಲಿ ವಿವಿಧ ಭಂಗಿಗಳಲ್ಲಿ ಫೋಟೋ ವಿಡಿಯೋ ತೆಗೆಸಿಕೊಂಡರು. ಹತ್ತಿರದ ಹೋಟೆಲ್ಗೆ ಹೋಗಿ ತಿಂಡಿಯ ಜೊತೆ ಪ್ರಜ್ವಲ್ ಜ್ಯೂಸ್ ಆರ್ಡರ್ ಮಾಡಿ ತಂಗಿಗೆ ಹೇಳಿದ. ಸಹನಾ, ಅದೇನೋ ಇತ್ತೀಚೆಗೆ ಜ್ಯೂಸ್ ಅಂದರೆ ನನಗೆ ಭಾಳ ಇಷ್ಟ ಎಂದ. ಸಹನಾಗೆ ಇವರಿಬ್ಬರ ಜ್ಯೂಸ್ ಕತೆ ತಿಳಿಯದೆ, ಈ ಪಾಟಿ ಚಳಿಯ ವಾತಾವರಣ, ಈಗ ನಿಮಗೆ ಜ್ಯೂಸ್ನ ಅವಶ್ಯಕತೆ ಇದೆಯಾ ಎಂದಾಗ ಪ್ರಜ್ವಲ್ ಅರ್ಪಿತಳೆಡೆಗೆ ನೋಡಿದ. ಕೆಂಪಾದ ಅವಳ ಮುಖವನ್ನು ನೋಡಿ ಅವಳ ಕಣ್ಣಲ್ಲಿ ತನ್ನ ದೃಷ್ಟಿ ಸೇರಿಸಿದ. ಮಾರನೇ ದಿನ ಸಹನಾ ತಲೆನೋವೆಂದು ಹೊರಗೆಲ್ಲೂ ಬರುವುದಿಲ್ಲ ಎಂದು ರೂಮಿನಲ್ಲೇ ಉಳಿದಳು. ಪ್ರಜ್ವಲ್, ಅರ್ಪಿತಾ ಇಬ್ಬರು ಬೊಟಾನಿಕಲ್ ಗಾರ್ಡನ್ಗೆ ಬಂದು ಹುಲ್ಲು ಹಾಸಿನ ಮೇಲೆ ಕುಳಿತರು. ನಾನು ನಿನ್ನನ್ನು ತುಂಬ ರೇಗಿಸ್ತಿದ್ದೇನೆಂದು ನನ್ನ ಮೇಲೆ ಕೋಪನಾ ಎಂದು ಅರ್ಪಿತಾಳನ್ನು ಕೇಳಿದ. ಖಂಡಿತ ಇಲ್ಲ, ನಿಮ್ಮ ಮನಸ್ಸಿನ ಭಾವನೆ ನನಗೆ ಅರ್ಥವಾಗುತ್ತಿದೆ. ನೀವು ನಿಮ್ಮ ಪ್ರೀತಿಯನ್ನು ನನ್ನ ಬಳಿ ನೇರವಾಗಿ ಹೇಳ್ತಿದ್ದೀರಾ, ನನಗೆ ಹೇಳಲಾಗುತ್ತಿಲ್ಲ ಎಂದಳು. ಅವಳು ತನ್ನನ್ನು ಪ್ರೀತಿಸ್ತಿರುವುದನ್ನು ಅರಿತ ಪ್ರಜ್ವಲ್ ಭಾವೋದ್ವೇಗದಿಂದ ಅವಳ ಕೈ ಹಿಡಿದು, ನಾವಿಬ್ಬರು ಈ ಜಾಗಕ್ಕೆ ಬಂದು ಒಬ್ಬರನ್ನೊಬ್ಬರು ಮೆಚ್ಚಿರುವ ಇಂಗಿತ ವ್ಯಕ್ತಪಡಿಸುವ ಅವಕಾಶ ಸಿಕ್ಕಿತು. ಗುಡ್ ಮೆಮೊರೇಬಲ್ ಮೂಮೆಂಟ್ ಎಂದ. ಇಬ್ಬರು ಖುಷಿಯಾಗಿ ಜೊತೆಯಾಗಿ ಬಂದಾಗ ಸಹನಾ ಅರ್ಪಿತಳನ್ನು ರೇಗಿಸುತ್ತಾ, ಏನಮ್ಮ ಮಿಕಾ ಬಲೆಗೆ ಬಿತ್ತಾ ಎಂದಳು. ಹೋಗೆ, ಏನೇನು ಹೇಳಬೇಡ. ನಾನು ಊರಿಗೆ ಹೋಗಿ ಈ ವಿಚಾರ ನಮ್ಮ ತಂದೆ ತಾಯಿಗೆ ತಿಳಿಸ್ಬೇಕು. ನನಗೆ ನನ್ನ ಮಾವನ ಮಗ ಇಷ್ಟವಿಲ್ಲ. ಬಹುಶಃ ಮನೆಯಲ್ಲಿ ನನ್ನ ಅಭಿಪ್ರಾಯ ಕೇಳಿದ ತಕ್ಷಣ ಸ್ವಲ್ಪ ಘರ್ಷಣೆಯಾಗಬಹುದು. ಏನು ಮಾಡುವುದು ಎಂದಳು. ಅರ್ಪಿತಾ ಊಟಿಯಿಂದ ಉತ್ಸಾಹದಿಂದ ಬಂದಳು. ತಾಯಿಗೆ ಅಲ್ಲಿ ಕಾಳ ಕಲಿದ ವಿಚಾರ, ಅಲ್ಲಿಯ ರಮಣೀಯ ದೃಶ್ಯಗಳು ಎಲ್ಲವನ್ನು ವರ್ಣಿಸಿ ತನ್ನ ಹಾಗೂ ಪ್ರಜ್ವಲ್ ಬಗ್ಗೆ ತಿಳಿಸಿ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿರೋ ಬಗ್ಗೆ ಸಹ ತಿಳಿಸಿದಳು. ತಂದೆ ತಾಯಿ ಮೊದಲು ಇಷ್ಟಪಡಲಿಲ್ಲ. ಅರ್ಪಿತಳ ಹಠಕ್ಕೆ ಸೋತು ಪ್ರಜ್ವಲ್ನನ್ನು ಮನೆಗೆ ತರಲು ತಿಳಿಸಿದರು. ಪ್ರಜ್ವಲ್ ಮನೆಗೆ ಬಂದಾಗ ಅವನೊಂದಿಗೆ ಇಬ್ಬರು ಹರ್ಷಚಿತ್ತರಾಗಿ ಮಾತನಾಡುತ್ತಾ ಅವನ ಗುಣ ನಡವಳಿಕೆಗಳನ್ನು ನೋಡಿ ತಮ್ಮ ಮಗಳು ಇವನಿಗೆ ಮಾರು ಹೋಗಿರುವುದು ತಪ್ಪೆಲ್ಲವೆನ್ನಿಸಿ ಮನಸಾರೆ ಇಬ್ಬರು ಒಪ್ಪಿಗೆ ಕೊಟ್ಟರು. ಮುಂದಿನ ತಿಂಗಳು ನಿಶ್ಚಿತಾರ್ಥವೆಂದು ಗೊತ್ತುಪಡಿಸಿದರು. ಇಬ್ಬರು ತಿರುಗಾಡದ ಜಾಗವಿಲ್ಲ, ಹೋಗದ ಹೋಟೆಲ್, ಪಾರ್ಕ್ಗಳಿಲ್ಲ. ಅರ್ಪಿತಾ ಪ್ರಜ್ವಲ್ ಇಬ್ಬರು ಪಾರ್ಕ್, ಹೋಟೆಲ್, ಸಿನಿಮಾಗಳಿಗೆ ಕೈ ಹಿಡಿದುಕೊಂಡು ಓಡಾಡುತ್ತಿದ್ದರು. ಮನೆಯಲ್ಲಿ ಯಾರೂ ಆಕ್ಷೇಪಿಸುತ್ತಿರಲಿಲ್ಲ. ಅಂದು ಭಾನುವಾರ ಪ್ರಜ್ವಲ್ ಬಳಿ ಬಂದ ಅರ್ಪಿತಾ, ನಮ್ಮ ಮನೆಯವರೆಲ್ಲ ನಮ್ಮ ಚಿಕ್ಕಮ್ಮನ ಮಗಳ ಮದುವೆಗೆ ಎಲ್ಲರೂ ಹೋಗಿದ್ದಾರೆ. ನನಗೆ ನಿನ್ನನ್ನು ಮಿಸ್ ಮಾಡಿಕೊಳ್ಳಲು ಇಷ್ಟವಿಲ್ಲದೆ ಧಾರಾವೇಳಿಗೆ ಬರುತ್ತೇನೆಂದು ಹೇಳಿದೆ. ಪಪ್ಪ ನನಗೆ ಕಾರು ಬಿಟ್ಟು ಹೋಗಿದ್ದಾರೆ. ನಾಡಿದ್ದು ಬಂದು ಬಿಡುತ್ತೇನೆ ಎಂದಳು. ಒಳ್ಳೆಯ ಕೆಲಸ ಮಾಡಿದೆ. ಆದರೆ ಇನ್ನೂ 2 ದಿನ ನಿನ್ನನ್ನು ನೋಡದೆ ಹೇಗಿರುವುದು ಎಂದು ಪ್ರಜ್ವಲ್ ಅವಳು ತುಂಬುಗೆನ್ನೆಯನ್ನು ಚಿವುಟಿ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಕಳುಹಿಸಿಕೊಟ್ಟ. ಆದರೆ ವಿಧಿಯ ಆಟದ ಮುಂದೆ ಮಾನವನದೇನೂ ನಡೆಯುವುದಿಲ್ಲ ಎನ್ನುವಂತೆ ಅರ್ಪಿತಳ ಕಾರಿಗೆ ಎದುರಿನಿಂದ ಬಂದ ಲಾರಿಯೊಂದು ಅಪ್ಪಳಿಸಿ ಕಾರಿನಲ್ಲಿದ್ದ ಡ್ರೈವರ್ ಮತ್ತು ಅರ್ಪಿತಾ ಇಬ್ಬರು ಸ್ಥಳದಲ್ಲಿ ಅಸುನೀಗಿದರು. ಈ ದುರಂತ ವಾರ್ತೆ ತಿಳಿದ 2 ಮನೆಯವರಿಗೂ ತಡೆಯಲಾರದ ಹೊಡೆತ. ಪ್ರಜ್ವಲ್ಗಂತೂ ಈ ಶಾಕ್ನಿಂದ ಹೊರಬರಲು ಕೆಲವು ತಿಂಗಳುಗಳೇ ಹಿಡಿಯಿತು. ಅವನಿಗೆ ಯಾರಾದರೂ ಮದುವೆ ಬಗ್ಗೆ ಮಾತನಾಡಿದರೆ ಆ ಜಾಗ ಬಿಟ್ಟು ಬೇರೆಡೆಗೆ ಹೋಗಿಬಿಡುತ್ತಿದ್ದ. ಮನೆಯಲ್ಲಿ ಯಾರೂ ದುರಂತದ ಬಗ್ಗೆ, ಅರ್ಪಿತಳ ಬಗ್ಗೆ ಮಾತನಾಡುವ ಹಾಗಿರಲಿಲ್ಲ. ಈ ಮಧ್ಯೆ ಸಹನಾಳ ಮದುವೆ ನಿಶ್ಚಯವಾಗಿ ಅವಳು ಗಂಡನ ಮನೆಗೆ ಹೋದ ಮೇಲಂತೂ ಪ್ರಜ್ವಲ್ಗೆ ಒಂಟಿತನ ಹೆಚ್ಚಾಗಿ ಕಾಡಲಾರಂಭಿಸಿತು. ಸಹನಾಳಿಗೆ ಮಗು ಹುಟ್ಟಿತು. ಅವಳ ಮಗಳು ಪ್ರೀತಿಯನ್ನು ನೋಡಲು ಆಗಾಗ್ಗೆ ಅವರ ಮನೆಗೆ ಹೋಗಿ ಮಗುವಿನೊಂದಿಗೆ ಕಾಲ ಕಳೆಯುವುದರ ಮೂಲಕ ತನ್ನ ಹಳೆಯ ನೆನಪಿನಿಂದ ಸ್ವಲ್ಪವಾಗಿ ಹೊರಬರಲಾರಂಭಿಸಿದ ಪ್ರಜ್ವಲ್. ಅದಾದ ನಂತರ ಪ್ರಜ್ವಲ್ಗೆ ಯಾವ ಹೆಣ್ಣಿನ ಮೇಲೂ ಆಕರ್ಷಣೆ ಬರಲಿಲ್ಲ. ಅವರ ಮನಸ್ಸು ಚಂಚಲವಾಗಲಿಲ್ಲ. ಆದರೆ ಏನೋ ಐಶ್ವರ್ಯಳನ್ನು ಕಂಡಾಗಿನಿಂದ ಒಂದು ರೀತಿಯ ಸೆಳೆತವಿದೆ ಎನಿಸಿತು. ಕೆಲಸದ ಕಡೆ ಗಮನ ಕೇಂದ್ರೀಕರಿಸಲಾಗದೆ ಒದ್ದಾಡುವಂತಾಯಿತು. ಬಹಳ ಯೋಚಿಸಿದ ಪ್ರಜ್ವಲ್ ಒಂದು ನಿರ್ಧಾರಕ್ಕೆ ಬಂದು ಐಶ್ವರ್ಯಳ ಆತ್ಮೀಯ ಗೆಳತಿ ಭಾವನಳ ಬಳಿ ತನ್ನ ಮನದ ಅಭಿಪ್ರಾಯವನ್ನು ತಿಳಿಸಿ ಐಶ್ವರ್ಯಳ ಬಳಿ ಮಾತನಾಡಲು ಹೇಳಿದ. ಆಗಲಿ ಪ್ರಜ್ವಲ್, ನಾನು ಸಮಯ ನೋಡಿ ಅವಳ ಬಳಿ ಮಾತನಾಡುತ್ತೇನೆ. ಏಕೆಂದರೆ ಅವಳು ಬಹಳ ಸೂಕ್ಷ್ಮ ಸ್ವಭಾವದವಳು ಎಂದಳು ಭಾವನ. ಐಶ್ವರ್ಯಳ ಬಳಿ ನೇರವಾಗಿ ಮಾತನಾಡಲು ಭಾವನ ಆ ದಿನ ಮಧ್ಯಾಹ್ನ ಊಟಕ್ಕೆ ಅವಳೊಂದಿಗೆ ಕುಳಿತಳು. ಊಟ ಮಾಡುತ್ತಾ ಕಷ್ಟ ಸುಖಗಳ ವಿನಿಮಯ ಮಾಡಿಕೊಳ್ಳುತ್ತಾ ಆಫೀಸ್ ವಿಚಾರವೆಲ್ಲ ಇಬ್ಬರು ಹಂಚಿಕೊಂಡರು. ಇದೇ ಸಮಯವೆಂದುಕೊಂಡ ಭಾವನ, ಸ್ವಾತಿ ಹೇಗಿದ್ದಾಳೆ? ತುಂಬ ದಿನವಾಯಿತು ಅವಳನ್ನು ನೋಡಿ ಎನ್ನುತ್ತಾ ಮಾತಿಗೆ ಪೀಟಿಗೆ ಹಾಕಿದಳು. ಎಷ್ಟು ದಿನ ಹೀಗೆ ದುಡಿಯುತ್ತೆ ಐಶ್ವರ್ಯ? ಒಂಟಿಯಾಗಿರಲು ಸಾಧ್ಯನಾ? ನಿನಗಿನ್ನೂ ಚಿಕ್ಕ ವಯಸ್ಸು. ಸ್ವಾತಿಗೆ ತಾಯಿ ಮಮತೆಯಿಂದ ತಂದೆಯ ಪ್ರೀತಿ ಆಸರೆ ಬೇಡವಾ?
ನೀನೇಕೆ ಮತ್ತೊಂದು ಮದುವೆ ಆಗಬಾರ್ದು ಎಂದು ಐಶ್ವರ್ಯಳನ್ನು ಕೇಳಿದಳು ಭಾವನ. ಏನು ತಮಾಷೆ ಮಾಡ್ತಿದ್ಯಾ ಭಾವನ, ನನ್ನ ಪರಿಸ್ಥಿತಿ ಗೊತ್ತಿದ್ದು ಹೀಗೆ ಕೇಳ್ತೀಯಾ ಎಂದಳು ಐಶ್ವರ್ಯ. ಹೇಗಾಗಬಾರ್ದು? ನಿನ್ನ ಗಂಡನೇ ಬೇರೊಂದು ಮದುವೆಯಾಗಿ ಅವನ ಜೀವನ ಅವನು ನೋಡಿಕೊಂಡಿರುವಾಗ ನಿನ್ನ ಜೀವನ ಹೀಗೆ ಒಂಟಿಯಾಗಿ ಸಾಗಬೇಕಾ? ನಿನ್ನನ್ನು ಮದುವೆ ಆಗುತ್ತೇನೆಂದು ಯಾರೋ ಮುಂದೆ ಬಂದಿರುವಾಗ ಅವಳ ಮಾತನ್ನು ಅರ್ಧದಲ್ಲೇ ತಡೆಯುತ್ತಾ ಏನು ಹೇಳ್ತಿದ್ಯಾ ಭಾವನಾ ಎಂದು ಆಶ್ಚರ್ಯದಿಂದ ನೋಡಿದಳು ಐಶ್ವರ್ಯ. ಹೌದು ಐಶ್ವರ್ಯ, ಪ್ರಜ್ವಲ್ ನನ್ನ ಬಳಿ ಬಂದು ನಿನ್ನನ್ನು ಮದುವೆಯಾಗುವ ಬಗ್ಗೆ ತಿಳಿಸಿ ನಿನ್ನ ಒಪ್ಪಿಗೆಗಾಗಿ ಕಾಯುತ್ತಿದ್ದಾರೆ ಎಂದಳು. ಬೇಡ ಭಾವನಾ, ಮದುವೆ ಹುಡುಗಾಟವಲ್ಲ. ನನ್ನ ಮಗಳಿಗೆ ಇದುವರೆಗೂ ನಿನ್ನ ತಂದೆ ವಿದೇಶದಲ್ಲಿದ್ದಾರೆ ಎಂದು ಹೇಳಿ ನಂಬಿಸಿದ್ದೇನೆ. ಈಗ ಅವಳಿಗೆ ತಿಳಿವಳಿಕೆ ಬಂದಿದೆ, ಎಲ್ಲವೂ ಅರ್ಥವಾಗುತ್ತದೆ. ನನ್ನ ತಂದೆ ನಮ್ಮಿಬ್ಬರಿಂದ ದೂರವಾಗಿದ್ದಾರೆಂದು ಹೇಳಿ ಮತ್ತೆ ಮದುವೆಯಾಗಿ ಮತ್ತೊಂದು ಹಳ್ಳಕ್ಕೆ ಬೀಳ್ಳ? ನನಗೆ ಮತ್ತೆ ವೈವಾಹಿಕ ಜೀವನ ನಡೆಸುವ ಯಾವ ಆಸಕ್ತಿಯೂ ಇಲ್ಲ ಎಂದು ಖಚಿತವಾಗಿ ಹೇಳಿದಳು. ನಿನಗೆ ಹಾಗೆ ಎನಿಸಿರಬಹುದು. ಸ್ವಾತಿ ಬಗ್ಗೆ ಯೋಚಿಸು. ನಿನ್ನ ಮಗಳಿಗೆ ತಂದೆ ಸ್ಥಾನ ನೀಡಲು ಪ್ರಜ್ವಲ್ ಉದಾರ ಮನಸ್ಸಿನಿಂದ ಒಪ್ಪಿರುವಾಗ ನೀನೇಕೆ ಮದುವೆಯಾಗಿ ನಿನ್ನ ಮಗಳ ಭವಿಷ್ಯ ಹಸನವಾಗಲು ಅವಕಾಶ ಕೊಡಬಾರ್ದು? ಚೆನ್ನಾಗಿ ಯೋಚಿಸು ಎಂದಳು ಭಾವನಾ. ಐಶ್ವರ್ಯ ಎಲ್ಲ ವಿಚಾರವನ್ನು ಸಾವಿತ್ರಮ್ಮ ಬಳಿ ಹೇಳಿದಳು. ಇದರಲ್ಲಿ ತಪ್ಪು ಎಂದು ನನಗೆ ಅನಿಸುತ್ತಿಲ್ಲ. ಮಗಳಿಗೆ ತಂದೆಯ ಪ್ರೀತಿ ಸಿಗುತ್ತದೆ, ನಿನಗೂ ಕಡೆಯವರೆಗೂ ಆಧಾರವಾಗಿ ಆಸರೆಯಾಗುತ್ತದೆ ಎನ್ನುವುದಾದರೆ ಇದಕ್ಕೆ ನನ್ನ ಆಶೀರ್ವಾದ ಸಂಪೂರ್ಣವಾಗಿದೆ ಎಂದು ತುಂಬು ಹೃದಯದಿಂದ ಹರಸಿದರು ಸಾವಿತ್ರಮ್ಮ. ಆ ಭಾನುವಾರ ಪ್ರಜ್ವಲ್ ಮತ್ತು ಐಶ್ವರ್ಯ ಪಾರ್ಕ್ನಲ್ಲಿ ಭೇಟಿಯಾದರು. ಐಶ್ವರ್ಯ ತನ್ನ ಅಭಿಪ್ರಾಯ ತಿಳಿಸುತ್ತಾ, ನೀವು ಭಾವನ ಬಳಿ ಹೇಳಿದ್ದೆಲ್ಲ ಕೇಳಿದೆ. ನನ್ನ ಸುಖಕ್ಕಿಂತ ನನ್ನ ಮಗಳಿಗಾಗಿ ನಾನು ಬದುಕಿದ್ದೇನೆ. ಅವಳು ನಿಮ್ಮನ್ನು ತಂದೆ ಎಂದು ಸ್ವೀಕರಿಸಿದರೆ ಮಾತ್ರ ನಿಮ್ಮನ್ನು ಮದುವೆಯಾಗುವ ಬಗ್ಗೆ ತೀರ್ಮಾನಿಸುತ್ತೇನೆ. ಇನ್ನೊಂದು ಮುಖ್ಯ ವಿಚಾರವೆಂದರೆ ಎಂದು ಹೇಳಲು ಅನುಮಾನಿಸಿದಳು ಐಶ್ವರ್ಯ. ಯಾವುದನ್ನು ಮನಸ್ಸಿನಲ್ಲಿಡದೆ ಹೇಳಿದಾಗ ಮಾತ್ರ ಮನಸ್ಸು ಹೃದಯ ನಿರಾಳ. ಯಾವಾಗಲೂ ಮುಚ್ಚುಮರೆ ಇಲ್ಲದೆ ಮಾತನಾಡಿದರೆ ಭವಿಷ್ಯ ರೂಪಿಸಿಕೊಳ್ಳಲು ಹಗುರ ಎಂದ ಪ್ರಜ್ವಲ್. ನನಗೆ ಸ್ವಾತಿ ಒಬ್ಬಳೇ ಮಗಳಾಗಿರಬೇಕೆಂದು ಆಸೆ ಪಡುವವಳು ನಾನು. ನೀವು ನನ್ನಿಂದ ಮತ್ತೆ ಮಗುವನ್ನು ಬಯಸಲು ಇಚ್ಛಿಸಿದರೆ ಎಂದವಳ ಮಾತನ್ನು ಅರ್ಧದಲ್ಲಿ ತಡೆದ ಪ್ರಜ್ವಲ್, ಜೀವನ ಸಂಸಾರ ಎಂದರೆ ಮಕ್ಕಳು ಆಸೆ ಅಷ್ಟಕ್ಕೆ ಮೀಸಲ ಐಶ್ವರ್ಯ. ನಿನ್ನ ಬಿಚ್ಚು ಬಿಚ್ಚು ಮನಸ್ಸಿನ ಮಾತಿಗೆ ನಾನು ಹೆಮ್ಮೆ ಪಡುತ್ತೇನೆ. ನನ್ನ ಅಭಿಪ್ರಾಯದಲ್ಲಿ ನಮ್ಮಿಬ್ಬರ ಭಾವನೆಯನ್ನು ಪರಸ್ಪರ ಹಂಚಿಕೊಳ್ಳಲು ಹೃದಯಗಳೆರಡು ಮಾತ್ರ ಹತ್ತಿರವಾಗಬೇಕು. ನನಗೆ ನೀನು, ನಿನಗೆ ನಾನು ಆಸರೆ. ನನ್ನ ಹೃದಯದ ಭಾವನೆಗೆ ನೀನು ಸ್ಪಂದಿಸ್ತೀಯಾ ಎನ್ನುವ ಕಾರಣಕ್ಕಾಗಿ ನಾನು ನಿನ್ನನ್ನು ಮನಸಾರೆ ಮೆಚ್ಚಿ ಈ ತೀರ್ಮಾನಕ್ಕೆ ಬಂದೆ. ನಿನ್ನ ಇಚ್ಛೆಯಂತೆ ನಮ್ಮಿಬ್ಬರ ಮಗಳು ಸ್ವಾತಿ ಒಬ್ಳೆ ಎಂದ. ಅವನ ಮಾತಿಗೆ ಐಶ್ವರ್ಯಳಿಗೆ ಸಂತೋಷವಾಯಿತು. ಅದೇ ದಿನ ಪ್ರಜ್ವಲ್ ಕೈಯಲ್ಲಿ ಹಣ್ಣುಗಳು ಚಾಕ್ಲೇಟ್ಸ್ ಹಿಡಿದು ಐಶ್ವರ್ಯಳ ಮನೆಗೆ ಬಂದ. ವರಂಡದಲ್ಲಿ ಹೋಮ್ವರ್ಕ್ ಮಾಡುತ್ತಿದ್ದ ಸ್ವಾತಿ ಪ್ರಜ್ವಲ್ನನ್ನು ತಲೆ ಎತ್ತಿ ನೋಡಿದಳು. ಅವಳ ಮುದ್ದು ಮುಖ ಅವನನ್ನು ಆಕರ್ಷಿಸಿತು. ಅಷ್ಟರಲ್ಲಿ ಐಶ್ವರ್ಯ ಹೊರಗೆ ಬಂದು, ಬನ್ನಿ ಪ್ರಜ್ವಲ್ ಎಂದು ಒಳಗೆ ಕರೆದು ಕುಳಿತುಕೊಳ್ಳಲು ಹೇಳಿ, ಸ್ವಾತಿ, ಈ ಅಂಕಲ್ ನನ್ನ ಜೊತೆ ಕೆಲಸ ಮಾಡ್ತಿರುವವರು ಎಂದು ಪರಿಚಯಿಸಿದಳು. ಮೊದಮೊದಲು ಸ್ವಾತಿ ಅವನ ಬಳಿ ಮಾತನಾಡಲು ಹಿಂಜರಿದರೂ ಪ್ರಜ್ವಲ್ ಅವಳ ಶಾಲೆಯ ವಿಚಾರವೆಲ್ಲ ಕೇಳಿ ಹತ್ತಿರವಾಗತೊಡಗಿದ. ಅಲ್ಲದೆ ಸ್ವೀಟ್ಸ್ ಹಾಗೂ ಅವಳಿಗಿಷ್ಟವಾದ ಡಾಲ್ ಗಿಫ್ಟ್ಗಳನ್ನು ಕೊಟ್ಟು ಅವಳ ಪ್ರೀತಿಯನ್ನು ಗಳಿಸಿದ. ಮನೆಗೆ ಬಂದಾಗಲೆಲ್ಲ ಅವಳ ಜೊತೆ ಕೇರಂ ಆಡುವುದು, ಅವಳ ಹೋಮ್ವರ್ಕ್ ಕೇಳಿ ಮಾಡಿಸಲಾರಂಭಿಸಿದ. ಕ್ರಮೇಣ ಪ್ರಜ್ವಲ್ ಸ್ವಾತಿಗೂ ತುಂಬ ಇಷ್ಟವಾಗತೊಡಗಿದ. ಒಂದು ದಿನ ಬಾರದಿದ್ದರೂ ಅಂಕಲ್ ಅಂಕಲ್ ಯಾಕೆ ಬರಲಿಲ್ಲ ಎಂದು ತಾಯಿಯನ್ನು ಕೇಳುತ್ತಿದ್ದಳು. ಒಮ್ಮೆ ಶಾಲೆಯಲ್ಲಿ ಹಾಡಿನ ಸ್ಪರ್ಧೆ ಇತ್ತು. ಸ್ವಾತಿ ಅಮ್ಮನ ಬಳಿ, ಅಮ್ಮ, ಸ್ಕೂಲ್ನಲ್ಲಿ ಯಾವಾಗಲೂ ಅಪ್ಪ ಅಮ್ಮ ಇಬ್ಬರು ಬರಬೇಕೆಂದು ಹೇಳುತ್ತಾರೆ, ಆದರೆ ನೀನೊಬ್ಬಳೇ ಯಾವಾಗಲೂ ಬರ್ತೀಯ. ಈ ಸಲ ಪ್ರಜ್ವಲ್ ಅಂಕಲ್ನನ್ನು ಕರೆಯುತ್ತೇನೆ. ಅವರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ. ಅವರು ಖಂಡಿತ ಮಿಸ್ ಮಾಡೋದಿಲ್ಲ ಎಂದು ಉತ್ಸಾಹದಿಂದ ಹೇಳಿದಳು. ಮಗಳ ಬಳಿ ಮಾತನಾಡಲು ಇದೇ ಸಮಯ ಎನಿಸಿ, ಸ್ವಾತಿ, ಅಂಕಲ್ಗೆ ನಿನ್ನ ಕಂಡ್ರೆ ತುಂಬ ಇಷ್ಟ ಅಲ್ವಾ? ಅವರು ನಮ್ಮ ಜೊತೆಗೆ ಯಾವಾಗಲೂ ಇದೇ ಮನೆಯಲ್ಲಿರುವುದಾದರೆ ನಿಮಗೆ ಖುಷಿನಾ ಕೇಳಿದಳು ಐಶ್ವರ್ಯ. ಹೌ ನೈಸ್ ಅಮ್ಮ, ಖಂಡಿತ ಅವರು ನಮ್ಮ ಮನೆಯಲ್ಲಿ ನಮ್ಮ ಜೊತೆನೇ ಇದ್ದರೆ ನನಗೆ ತುಂಬ ಇಷ್ಟ. ನಮ್ಮ ತಂದೆ ಎಂದು ನನ್ನ ಫ್ರೆಂಡ್ಸ್ಗೆಲ್ಲ ಜಂಬದಿಂದ ಹೇಳಿಕೊಳ್ತೇನೆ ಎಂದು ಅವಳು ಸಂಭ್ರಮದಿಂದ ಹೇಳಿದಳು. ಮನಸ್ಸಿನ ಅರ್ಧ ಭಾರ ಕಳೆದು ಸಮಾಧಾನದ ಉಸಿರು ಬಿಟ್ಟಳು ಐಶ್ವರ್ಯ. ಇನ್ನು ಪ್ರಜ್ವಲ್ಗೆ ತನ್ನ ಒಪ್ಪಿಗೆ ತಿಳಿಸದೆ ಐಶ್ವರ್ಯ ಸಾವಿತ್ರಮ್ಮನ ಬಳಿ ಸ್ವಾತಿ ಇಚ್ಛೆ ತಿಳಿಸಿದಳು.
ಮಗುವಿನ ಮನಸ್ಸು ಹೂವಿನ ಹಾಗೆ. ಅವಳಿಗೆ ಅಪ್ಪನ ಅವಶ್ಯಕತೆ ಎಷ್ಟಿದೆ ಎಂದು ತಿಳಿಸಿದ್ದಾಳೆ. ನೀನು ಖಂಡಿತ ಪ್ರಜ್ವಲ್ನನ್ನು ಪತಿಯಾಗಿ ಸ್ವೀಕರಿಸು ಎಂದರು ಸಾವಿತ್ರಮ್ಮ. ಆದರೂ ಐಶ್ವರ್ಯಳಿಗೆ ಮನಸ್ಸಿನಲ್ಲಿ ಒಂದು ವಿಧದ ಅಳುಕು ಭಯ. ಮತ್ತೆ ಎಲ್ಲಿ ಎಡವಿ ಸಮಾಜದ ಕೂಗದ ನುಡಿಗೆ ತುತ್ತಾಗುತ್ತೇನೋ ಎಂದು ಗೆಳತಿ ಭಾವನ ಬಳಿ ತನ್ನ ಅಲುಕನ್ನು ತೋಡಿಕೊಂಡಳು. ಒಮ್ಮೆ ಹಾಗಾಯಿತೆಂದು ಪದೇ ಪದೇ ಜೀವನದಲ್ಲಿ ಸಮಸ್ಯೆ ಬರುತ್ತದೆ ಎಂದು ಯಾಕೆ ಯೋಚಿಸುತ್ತಿ? ಒಪ್ಪಿಗೆ ನೀಡು ಎಂದು ಧೈರ್ಯ ತುಂಬಿದಳು ಭಾವನ. ಐಶ್ವರ್ಯ ಪ್ರಜ್ವಲ್ಗೆ ವಿಷಯ ತಿಳಿಸಿದಳು. ಪ್ರಜ್ವಲ್ ತನ್ನ ನಿರ್ಧಾರವನ್ನು ತಂದೆ ತಾಯಿಗೆ ತಿಳಿಸಿದ. ಅದನ್ನು ಕೇಳಿದ ಅವರ ತಂದೆ ತಾಯಿಗೆ ನಿರಾಶೆ, ಅಸಮಾಧಾನವಾಯಿತು. ಮಗನ ಮದುವೆ ವಿಜೃಂಭಣೆಯಿಂದ ಮಾಡುವ ಆಸೆ ಹೊಂದಿದ್ದ ಅವರಿಗೆ ಗಂಡ ಬಿಟ್ಟ ಮಗುವಿನ ತಾಯಿಯನ್ನು ಮಗ ವಿವಾಹವಾಗುವುದು ಸುತರಾಂ ಇಷ್ಟವಿರಲಿಲ್ಲ. ಆದರೆ ಸಹನಾ ತಂದೆ ತಾಯಿಯನ್ನು ಸಮಾಧಾನಿಸಿ, ಎಷ್ಟೋ ಜನ ಈ ರೀತಿ ಯೋಚಿಸ್ತಾರೆ ಹೇಳಿ, ಆ ಮಗುವಿಗೆ ತಂದೆಯಾಗಿ ಐಶ್ವರ್ಯಳಿಗೆ ಆಸರೆಯಾಗುವುದಾದರೆ ತಪ್ಪೇನು ಎಂದಳು. ಸಾಣಾಳ ಕಪಟವಿಲ್ಲದ ಮುಗ್ಧ ನಡೆ ನುಡಿ ಸ್ವಾತಿಗೂ ಇಷ್ಟವಾಯಿತು. ಅದೇ ರೀತಿ ಮುದ್ದು ಮಗು ಸ್ವಾತಿ ಸಹನಾಳನ್ನು ಅತ್ತೆ ಎಂದು ಕರೆಯುತ್ತಾ ಅವಳ ಹಿಂದೆ ಮುಂದೆ ಸುತ್ತುತ್ತಾ ಮಾತನಾಡುತ್ತಿದ್ದುದು ಸಹನಾಳಿಗೂ ಇಷ್ಟವಾಯಿತು. ಐಶ್ವರ್ಯಳ ಇಚ್ಛೆಯಂತೆ ಸರಳವಾಗಿ ಮದುವೆ ನೆರವೇರಿತು. ಪ್ರಜ್ವಲ್ ತಂದೆ ತಾಯಿಗೆ ಮೊದಲು ಅಸಮಾಧಾನವಿದ್ದರೂ ಐಶ್ವರ್ಯಳ ಸ್ವಭಾವಕ್ಕೆ ಅವಳನ್ನು ಸೊಸೆ ಎಂದು ಸ್ವೀಕರಿಸಿ ಸ್ವಾತಿಯನ್ನು ತಮ್ಮ ಮನೆಯ ಮಗು ಎಂದು ಒಪ್ಪಿಕೊಂಡು ಇಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದರು. ಐಶ್ವರ್ಯ ಮತ್ತು ಸ್ವಾತಿಗೆ ಈ ಭವ್ಯವಾದ ಮನೆಯಲ್ಲಿ ಯಾವ ಕೊರತೆಯೂ ಇರಲಿಲ್ಲ. ಸುಖವಾಗಿದ್ದರು. ಮನೆಯಲ್ಲಿ ಕೆಲಸ ಮಾಡಲು ಹಾಲು ಕಾಳುಗಳು ಇದ್ದುದರಿಂದ ಐಶ್ವರ್ಯಳಿಗೆ ಮಾಡಲು ಯಾವ ಕೆಲಸ ಇಲ್ಲದೆ ಹತ್ತಿರದಲ್ಲೇ ಇದ್ದ ಶಾಲೆಗೆ ಹೋಗಿ ಉಚಿತವಾಗಿ ಯೋಗ, ಟೈಲರಿಂಗ್ ಹೇಳಿಕೊಡಲಾರಂಭಿಸಿದಳು. ಸ್ವಾತಿ ಬಹಳ ಬುದ್ಧಿವಂತಳಾಗಿದ್ದರಿಂದ ಅವಳ ವಿದ್ಯಾಭ್ಯಾಸ ಅಡೆತಡೆಗಳಿಲ್ಲದೆ ನಿರಂತರವಾಗಿ ಸಾಗುತ್ತಿತ್ತು. ಅವಳಿಗೆ ನಾಟ್ಯದಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ಶಾಲೆಯಲ್ಲಿ ನಾಟ್ಯ ಪ್ರದರ್ಶನ ಮಾಡಿ ಅನೇಕ ಪದಕ ಬಹುಮಾನಗಳನ್ನು ಪಡೆಯುತ್ತಿದ್ದಳು. ಅಲ್ಲದೆ ಬೇರೆ ಊರುಗಳಲ್ಲಿನ ಕಲಾಮಂದಿರಕ್ಕೆ ನಾಟ್ಯ ಮಾಡಲು ಆಹ್ವಾನಿಸುತ್ತಿದ್ದರು. ಸ್ವಾತಿಯ ಆಸಕ್ತಿಗೆ ತಂದೆ ತಾಯಿ ಇಬ್ಬರು ಪ್ರೋತ್ಸಾಹಿಸುತ್ತಿದ್ದರು. ಬೇರೆ ಊರುಗಳಿಗೆ ಹೋಗಬೇಕಾದ ಸಂದರ್ಭದಲ್ಲಿ ಐಶ್ವರ್ಯ ಮಗಳ ಜೊತೆ ಹೋಗಿ ಅವಳ ನಾಟ್ಯ ಪ್ರದರ್ಶನ ಹಾಗೂ ಆ ಜನರ ಮೆಚ್ಚುಗೆ, ಕರತಡನಗಳನ್ನು ಕಂಡು ಹರ್ಷಿಸುತ್ತಿದ್ದಳು. ಪ್ರಜ್ವಲ್ ಐಶ್ವರ್ಯಳನ್ನು ಹೃದಯಪೂರ್ವಕವಾಗಿ ಪ್ರೀತಿಸುತ್ತಿದ್ದ. ಅವಳು ಯಾವಾಗಲೂ ಸ್ವಾತಿ ತನ್ನ ಉಸಿರು, ಅವಳ ಭವಿಷ್ಯಕ್ಕಾಗಿ ನನ್ನ ಜೀವನ ಮುಡುಪಾಗಿಡುತ್ತೇನೆ ಎನ್ನುತ್ತಿದ್ದಳು. ಅದರಂತೆ ಪ್ರಜ್ವಲ್ ಐಶ್ವರ್ಯಳ ಇಚ್ಛೆಯಂತೆ ಸ್ವಾತಿ ಬಯಕೆಗಳನ್ನೆಲ್ಲ ಪೂರೈಸುತ್ತಿದ್ದ. ಇಬ್ಬರಿಗೂ ಯಾವ ಕೊರತೆ ಬಾರದಂತೆ ನೋಡಿಕೊಳ್ಳುತ್ತಿದ್ದ. ಅಪ್ಪಿತಪ್ಪಿಯೂ ಅವಳ ಹಿಂದಿನ ಜೀವನದ ಯಾವ ಕಹಿ ಘಟನೆಯನ್ನು ಪ್ರಜ್ವಲ್ ಕೆದಕಿ ಕೇಳುತ್ತಿರಲಿಲ್ಲ. ಅವನ ದೊಡ್ಡ ಗುಣ ಅರಿತಿದ್ದ ಐಶ್ವರ್ಯಳಿಗೆ ಅವನಲ್ಲಿ ಗೌರವ, ಪ್ರೀತಿ ಹೆಚ್ಚಾಗುವಂತೆ ಮಾಡಿತು. ಸ್ವಾತಿ ಬೆಳೆದು ಪದವಿ ಮುಗಿಸುವ ವೇಳೆಗೆ ಇಬ್ಬರು ವರಾನ್ವೇಷಣೆಗೆ ಆರಂಭಿಸಿದರು. ಅದಕ್ಕೆ ತಕ್ಕಂತೆ ಸಾನಾಳ ಅತ್ತೆಯ ಮನೆಯ ಕಡೆಯ ಒಂದು ಒಳ್ಳೆಯ ಸಂಬಂಧ ಸಿಕ್ಕಿತ್ತು. ಹುಡುಗನಿಗೆ ಸ್ವಂತ ಫ್ಯಾಕ್ಟರಿ ಇದ್ದು ನೋಡಲು ಲಕ್ಷಣವಾಗಿದ್ದ. ಸ್ವಾತಿ ಫೋಟೋ ಜಾತಕ ಹೊಂದಿಕೆಯಾಗಿದ್ದರಿಂದ ಹುಡುಗಿಯನ್ನು ನೋಡಲು ಬರುತ್ತಿರುವುದಾಗಿ ತಿಳಿಸಿದರು. ಐಶ್ವರ್ಯಳಿಗೆ ಈ ಸುದ್ದಿ ಕೇಳಿ ಆದ ಸಂತೋಷ ಅಷ್ಟಿಷ್ಟಲ್ಲ. ಅಪರೂಪನಾದ ಹುಡುಗ ಸ್ವರೂಪ್ ತಂದೆ ತಾಯಿ ಮತ್ತು ಸಹನಾಳೊಂದಿಗೆ ಸ್ವಾತಿಯನ್ನು ನೋಡಲು ಬಂದ. ಸ್ವರೂಪ್ ಹಾಗೂ ಸ್ವಾತಿ ಇಬ್ಬರು ಮೆಚ್ಚಿ ಒಪ್ಪಿದರೆಂದು ತಿಳಿಯಿತು. ಪ್ರಜ್ವಲ್ ಹೊರಗಡೆ ಲಾನ್ನಲ್ಲಿ ಇಬ್ಬರು ಕುಳಿತು ಮಾತನಾಡಬಹುದಲ್ಲ ಎಂದ. ಇಬ್ಬರು ಹೊರಗೆ ಬಂದು ಕುಳಿತರು. ಸ್ವರೂಪ್ ಸ್ವಾತಿಯನ್ನು ಒಪ್ಪಿರುವುದಾಗಿ ತಿಳಿಸಿ, ನಮ್ಮ ತಂದೆ ತಾಯಿಗೆ ನಾನೊಬ್ಬನೇ ಮಗ. ನಾನು ಫ್ಯಾಕ್ಟರಿಯ ಕೆಲಸದ ಸಲುವಾಗಿ ವಿದೇಶಕ್ಕೆ ಹೋಗಬೇಕಾಗುತ್ತದೆ. ನೀನು ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ತಂದೆ ತಾಯಿಯನ್ನು ನೋಡಿಕೊಳ್ಳುವ, ಮನೆ ಜವಾಬ್ದಾರಿ ನಿರ್ವಹಿಸುವ ಸಂಪೂರ್ಣ ಹೊಣೆ ನಿನ್ನದು ಎಂದ. ಖಂಡಿತ, ಅದು ನನ್ನ ಕರ್ತವ್ಯ. ನಾನು ನೋಡಿಕೊಳ್ಳುತ್ತೇನೆ. ನನಗೆ ನಾಟ್ಯ ಪ್ರದರ್ಶನ ಬೇರೆಡೆ ಇದ್ದಾಗ ಹೋಗಬೇಕಾಗುತ್ತದೆ. ನಾಟ್ಯವೇ ನನ್ನ ಹಸಿರು. ನೀವು ಅದಕ್ಕೆ ಸಹಕರಿಸಬೇಕು ಎಂದಳು. ಅದಕ್ಕೆ ಅವನು ತುಂಬು ಹೃದಯದಿಂದ ಒಪ್ಪಿಗೆ ನೀಡಿದ. ಅವರಿಬ್ಬರ ಮದುವೆ ನಿಶ್ಚಯವಾಯಿತು. ತನ್ನ ಮಗಳ ಭವಿಷ್ಯ ಹಸನಾಗಬೇಕೆಂದು ಇದುವರೆಗೂ ಅವಳಿಗಾಗಿ ತ್ಯಾಗ ಮಾಡಿ ಈ ದಿನಕ್ಕಾಗಿ ಕಾಯುತ್ತಿದ್ದ ಐಶ್ವರ್ಯ ತನ್ನ ಬಾಳಿನಂತೆ ಮಗಳ ಬಾಳಾಗಬಾರದೆಂದು ದಿನವೂ ಪ್ರಾರ್ಥಿಸುತ್ತಿದ್ದಳು. ಸಹನಾ, ನಿನ್ನ ಉಪಕಾರ ಎಂದೆಂದಿಗೂ ಮರೆಯುವುದಿಲ್ಲ ಎಂದು ಭಾವುಕಳಾದ ಐಶ್ವರ್ಯಳನ್ನು ತಡೆದ ಸಹನಾ, ಯಾಕೆ ಅಷ್ಟೊಂದು ಎಮೋಷ್ನಲ್ ಆಗುತ್ತೀಯಾ? ನೀನು ಮಾಡಿರುವ ಪೂಜಾ ಫಲಕ್ಕೆ ದೇವರು ಸ್ವಾತಿಗೆ ಒಳ್ಳೆಯ ಸಂಬಂಧ ತೋರಿಸಿದ್ದಾನೆ ಎಂದಳು.
ತಂಗಿಯ ಉದಾರ ಉಪಕಾರದ ಸ್ವಭಾವ ಹರಿತಿದ್ದ ಪ್ರಜ್ವಲ್, ನಿಮಗೆ ಮಾತ್ರ ನಾನು ಥ್ಯಾಂಕ್ಸ್ ಹೇಳೋಲ್ಲ, ನೀನು ನಿನ್ನ ಅಣ್ಣನಿಗೆ ತೋರಿಸುತ್ತಿರುವ ಅಭಿಮಾನ ಎಂದುಕೊಳ್ಳುತ್ತೇನೆ ಎಂದು ಅವಳನ್ನು ರೇಗಿಸಿದ. ಹಾಗೆಂದರೆ ಆಗುತ್ತಾ? ಸ್ವಾತಿ ಮದುವೆಯಲ್ಲಿ ನನಗೆ ನಾನು ಕೇಳುವ ಭಾರೀ ಉಡುಗೊರೆ ಕೊಡಬೇಕು ಎಂದಳು. ನನ್ನ ತಂಗಿಗಿಂತ ಉಡುಗೊರೆ ದೊಡ್ಡದಾ ಎಂದು ಅಭಿಮಾನದಿಂದ ಅವಳ ತಲೆ ಮೇಲೆ ಮೊಟಕಿದ ಪ್ರಜ್ವಲ್. ಮದುವೆ ವಿಜೃಂಭಣೆಯಿಂದ ನೆರವೇರಿತು. ಎರಡು ಕಡೆಯವರು ಅವರವರ ಅಂತಸ್ತಿಗೆ ತಕ್ಕಂತೆ ಒಡವೆ ವಸ್ತ್ರಗಳನ್ನು ಧಾರಾಳವಾಗಿ ಕೊಟ್ಟು ಮದುವೆ ನೆರವೇರಿಸಿದರು. ಸ್ವಾತಿಯನ್ನು ಅತ್ತೆಯ ಮನೆಗೆ ಕಳಿಸುವಾಗ ಪ್ರಜ್ವಲ್ ಸ್ವಾತಿಯನ್ನು ಅಪ್ಪಿ ಕಣ್ಣೀರು ಹಾಕಿದ. ಸ್ವಾತಿ ತಾಯಿಯನ್ನು ಅಪ್ಪಿ ಹತ್ತಳು. ಅವಳು ಹೋದ ಮೇಲೂ ಇನ್ನೂ ಅಳುತ್ತಿದ್ದ ಐಶ್ವರ್ಯಳ ಭುಜದ ಸುತ್ತ ಕೈ ಹಾಕಿ, ಅವಳೇನು ಹೊರದೇಶಕ್ಕೆ ಹೋಗಿಲ್ಲವಲ್ಲ, ಯಾವಾಗ ಬೇಕಾದರೂ ಹೋಗಿ ಅವರಿಬ್ಬರನ್ನು ನೋಡಿಕೊಂಡು ಬರಬಹುದು, ಸಮಾಧಾನ ಮಾಡಿಕೊ, ನನ್ನ ಮಗಳು ಒಳ್ಳೆಯ ಕಡೆ ಸೇರಬೇಕೆನ್ನುವ ನಿನ್ನ ಆಸೆ ನೆರವೇರಿತಲ್ಲ, ನಮ್ಮ ಮಗಳು ಖಂಡಿತ ಸುಖವಾಗಿರುತ್ತಾಳೆ ಎಂದು ಅವಳನ್ನು ಸಂತೈಸಿದ. ಐಶ್ವರ್ಯ ಸ್ವಾತಿಯನ್ನು ಜ್ಞಾಪಿಸಿಕೊಂಡು ಬೇಸರ ಪಟ್ಟುಕೊಳ್ಳುತ್ತಾಳೆಂದು ಅದನ್ನು ಮರೆಸಲು ಪ್ರಜ್ವಲ್ ಅವಳೊಂದಿಗೆ ಕ್ಯಾರಂ ಆಡುವುದು, ಅಂತಾಕ್ಷರಿ ಆಡಿ ಸಮಯ ಕಳೆಯುವಂತೆ ಮಾಡಿದ. ಒಂದು ವಾರ ಕಳೆದ ನಂತರ ಪ್ರಜ್ವಲ್ ಐಶ್ವರ್ಯ ಬಳಿ ಬಂದು, ಇದುವರೆಗೆ ನಿನ್ನ ಸಮಯವನ್ನು ಮಗಳಿಗಾಗಿ ಮೀಸಲಿಟ್ಟಿದ್ದೆ, ಈಗ ಈ ಪಾಮರನ ಕಡೆ ನೋಡಲು ಸಮಯವಿರಲಿಲ್ಲ, ಈಗಲಾದರೂ ಅಮ್ಮನವರು ಈ ಬಡಪಾಯಿ ಬಯಕೆಯನ್ನು ಪೂರೈಸುವಿರಾ ಎಂದು ನಾಟಕೀಯವಾಗಿ ಕೇಳಿದ. ಅದಕ್ಕೆ ಸುಮ್ಮನೆ ನಕ್ಕ ಐಶ್ವರ್ಯ, ಏನಾಗಬೇಕಿತ್ತು ನನ್ನಿಂದ ಎಂದಳು. ಏನಿಲ್ಲ, ಯಾಕೆ ನಾವಿಬ್ಬರು ಆರಾಮವಾಗಿ ವಿದೇಶವನ್ನು ನೋಡಿಕೊಂಡು ಬರಬಾರ್ದು, ಹವ ಬದಲಾವಣೆ ಮನಸ್ಸಿಗೆ ಮುದ ಎರಡೂ ಸಿಗುತ್ತದೆ ಎಂದ. ಐಶ್ವರ್ಯಳಿಗೂ ಚೇಂಜ್ ಬೇಕೆನಿಸಿತು. ಹಾಗೆ ಆಗಲಿ ಎಂದು ಒಪ್ಪಿಕೊಂಡಳು. ಅದಕ್ಕೆ ಬೇಕಾದ ವೀಸಾ, ಪಾಸ್ಪೋರ್ಟ್ ಎಲ್ಲವನ್ನೂ ಪ್ರಜ್ವಲ್ ಸಿದ್ಧಪಡಿಸಿದ. ಜೊತೆಗೆ ಐಶ್ವರ್ಯಕ್ಕಾಗಿ ಕೆಲವು ಮಾಡರ್ನ್ ಡ್ರೆಸ್ಗಳನ್ನು ಖರೀದಿಸಿದ. ನನಗೆ ಇದೆಲ್ಲ ಹಾಕಿ ಅಭ್ಯಾಸವಿಲ್ಲ, ಯಾಕೆ ತಂದಿರಿ, ನನ್ನನ್ನೇನೇನು ಚಿಕ್ಕ ಹುಡುಗಿ ಎಂದುಕೊಂಡಿರಾ ಎಂದು ಕೇಳಿದಳು ಐಶ್ವರ್ಯ. ನನಗೇನು, ನೀನು ಆ ದಿನ ಆಫೀಸ್ನಲ್ಲಿ ನೋಡಿದ ಆ ಸುಂದರಿಯೇ ಈಗಲೂ ನೆನಪಾಗುತ್ತದೆ, ಅಲ್ಲಿಗೆಲ್ಲ ಹೋಗಬೇಕಾದರೆ ಈ ರೀತಿಯ ಉಡುಪುಗಳೇ ಸರಿ ಎಂದು ಅವಳ ಕೆನ್ನೆ ಹಿಂಡುತ್ತಾ ಪ್ರಜ್ವಲ್, ನೋಡಿದ್ಯಾ ಈ ಸುಂದರ ಕೆಂಪು ಮುಖದ ಚೆಲುವನ್ನು, ನೋಡುವ ಭಾಗ್ಯ ಕಳೆದುಕೋ ಎನ್ನುತ್ತೀಯಾ ಎಂದು ರೇಗಿಸಿದ. ಇಬ್ಬರು ಏರ್ಪೋರ್ಟ್ಗೆ ಬಂದರು. ತಂದೆ ತಾಯಿ ವಿದೇಶಿ ಪ್ರಯಾಣ ಮಾಡುತ್ತಿದ್ದಾರೆಂದು ತಿಳಿದ ಸ್ವಾತಿಗೆ ಬಹಳ ಸಂತಸವಾಗಿ ಶುಭ ಹಾರೈಸಿದಳು. ಮೊದಲ ಬಾರಿ ಐಶ್ವರ್ಯ ವಿಮಾನ ಪ್ರಯಾಣ ಮಾಡುತ್ತಿರುವುದನ್ನು ಹೊಸ ಅನುಭವ. ನೀನು ಇಲ್ಲಿಯೇ ಕುಳಿತಿರು, ವಿಚಾರಿಸಿ ಬರುತ್ತೇನೆ ಎಂದು ಪ್ರಜ್ವಲ್ ಆ ಕಡೆ ಹೋದ. ಅಲ್ಲಿಯೇ ಅಡ್ಡಾಡುತ್ತಿದ್ದ ಐಶ್ವರ್ಯ ಬಾಗಿಲ ಬಳಿಯಲ್ಲಿದ್ದ ವ್ಯಕ್ತಿಯನ್ನು ನೋಡಿ ಅವಳಿಗೆ ಥಳಿಸುತ್ತಿದ್ದಂತಾಯಿತು. ದಿಗ್ಭ್ರಮೆಯಿಂದ ಮತ್ತೆ ಮತ್ತೆ ನೋಡಿದಳು. ಯಾರನ್ನು ಇದುವರೆಗೂ ಮರೆತು ಹಾಯಾಗಿದ್ದಳು ಅದೇ ವ್ಯಕ್ತಿ. ತನ್ನ ಕೈ ಹಿಡಿದು ಮೋಸ ಮಾಡಿ ತಲೆಮರೆಸಿಕೊಂಡಿದ್ದ ಮಾಜಿ ಪತಿ ಶಶಾಂಕ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಬಾಗಿಲು ಬಳಿ ನಿಂತಿದ್ದ. ಅವನು ತನ್ನನ್ನೇ ನೋಡುತ್ತಿರುವುದನ್ನು ಕಂಡು ಹಾಗೆ ಕಂಬದಂತೆ ನಿಂತಳು. ಚೆನ್ನಾಗಿದ್ದೀಯಾ ಐಶ್ವರ್ಯ ಎಂದ. ನಾನು ಆರಾಮವಾಗಿದ್ದೇನೆ, ಮತ್ತೆ ನನ್ನ ಜೀವನ ಅಲ್ಲೋಲ ಕಲ್ಲೋಲವಾಗಲೆಂದೇ ಹೀಗೆ ಮಾತನಾಡುತ್ತಿದ್ದೀರಾ ಎಂದಳು. ಇಲ್ಲ ಐಶ್ವರ್ಯ, ನಿನ್ನ ಜೀವನದಲ್ಲಿ ಮತ್ತೆ ಪ್ರವೇಶಿಸಿ ಅನ್ಯಾಯ ಮಾಡಲು ಬಂದಿಲ್ಲ. ನಿನಗೆ ಮೋಸ ಮಾಡಿದ್ದಕ್ಕೆ ದೇವರು ನನಗೆ ಆಗಲೇ ಶಿಕ್ಷೆ ಕೊಟ್ಟುಬಿಟ್ಟ. ನನ್ನನ್ನು ಪ್ರೀತಿಸಿದವಳು ನನ್ನ ದುಡ್ಡನ್ನೆಲ್ಲ ಕಸಿದು ನನಗೆ ಮೋಸ ಮಾಡಿ ಹೊರಟು ಹೋದಳು. ಇದ್ದ ದುಡ್ಡು ಕಳೆದುಕೊಂಡು ಈ ಕೆಲಸಕ್ಕೆ ಸೇರಿದ್ದೇನೆ. ಸಾಲದಕ್ಕೆ ಅನಾರೋಗ್ಯದಿಂದ ನರಳುತ್ತಿದ್ದೇನೆ. ಸಾಕಲ್ವಾ ನಾನಿಂಗೆ ಮಾಡಿದ ಅನ್ಯಾಯಕ್ಕೆ? ನೀನು ಸುಖವಾಗಿರುವ ವಿಚಾರ, ನನ್ನ ಮಗಳು ಒಳ್ಳೆಯ ಕಡೆ ಮದುವೆಯಾಗಿ ಸುಖವಾಗಿರುವ ವಿಷಯ ತಿಳಿಸಿದರೂ ನಾನು ಮತ್ತೆ ನಿನ್ನನ್ನು ನೋಡಲು ಮುಖ ತೋರಿಸಲಾಗದೆ ನೋವಿನಿಂದ ಒಂದೊಂದು ಕ್ಷಣವೂ ಕಳೆಯುತ್ತಿದ್ದೇನೆ. ಖಂಡಿತ ನಿನ್ನ ಜೀವನಕ್ಕೆ ಮುಳ್ಳಾಗುವುದಿಲ್ಲ. ನೀನು ಸುಖವಾಗಿರಬೇಕೆಂದೇ ನನ್ನ ಆಸೆ ಎಂದ. ಇಬ್ಬರು ಮಾತನಾಡುವಷ್ಟರಲ್ಲಿ ಆ ಕಡೆಯಿಂದ ಪ್ರಜ್ವಲ್ ಬರುತ್ತಿದ್ದುದನ್ನು ನೋಡಿ ಐಶ್ವರ್ಯ ಅವನಿಂದ ದೂರ ಸರಿದು ಇವನೆಡೆಗೆ ಬಂದಳು. ಇಬ್ಬರು ತಮ್ಮ ಲಗೇಜನ್ನು ತಳ್ಳಿಕೊಂಡು ಹೋಗಬೇಕೆನ್ನುವಷ್ಟರಲ್ಲಿ ಬಾಗಿಲ ಬಳಿ ಬಂದ ಶಬ್ದಕ್ಕೆ ಎಲ್ಲರೂ ಓಡಿ ಬಂದರು. ನೋಡಿದರೆ ಸೆಕ್ಯೂರಿಟಿ ಗಾರ್ಡ್ ಶಶಾಂಕ್ ಬಿದ್ದು ಬಿಟ್ಟಿದ್ದ. ಅಲ್ಲಿಯೇ ಇದ್ದ ವೈದ್ಯರು ಅವನ ಬಳಿ ಬಂದು ನೋಡಿ ನಾಡಿ ಹಿಡಿದು ಪರೀಕ್ಷಿಸಿ ಹಿ ಈಸ್ ನೋ ಮೋರ್ ಎಂದರು. ಪ್ರಜ್ವಲ್ ಅವಳ ಕೈಯನ್ನು ತನ್ನ ಕೈಯಲ್ಲಿ, ಟೇಕ್ ಇಟ್ ಈಸಿ, ನಿನಗೆ ನೋವು ಆಗಿದೆ ಎಂದು ನನಗೆ ಗೊತ್ತು. ನಿನಗೆ ಮೋಸ ಮಾಡಿದ ವ್ಯಕ್ತಿ ಇವನೇ ಎಂದು ನನಗೆ ಗೊತ್ತಿತ್ತು.
ಆದರೂ ನಿನ್ನ ಹಿಂದಿನ ಜೀವನದ ಬಗ್ಗೆ ಕೇಳಲಿಲ್ಲ. ಕಾರಣ ಇಂದಿನ ಕಹಿ ಘಟನೆ ಬಗ್ಗೆ ನೆನೆಸಿ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವುದಕ್ಕಿಂತ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳುವುದರ ಬಗ್ಗೆ ಚಿಂತಿಸಬೇಕು ಅಲ್ವಾ? ಫಾಸ್ಟ್ ಈಸ್ ಫಾಸ್ಟ್. ನಿನ್ನ ಜೊತೆ ಕಡೆಯವರೆಗೂ ಸುಖದಲ್ಲೂ ಕಷ್ಟದಲ್ಲೂ ನಾನು ಇರ್ತೇನೆ. ಈ ಹಳೆಯ ನೆನಪನ್ನು ಹಳೆಯ ಕನಸೆಂದು ಮರೆಯಬೇಕು. ನಮ್ಮ ಜೀವನದ ಕನಸನ್ನು ನನಸು ಮಾಡಿಕೊಂಡು ನಾವಿಬ್ಬರೂ ಹೊಸ ಜೀವನ ಪ್ರಾರಂಭಿಸಿ ಸುಖವಾಗಿರೋಣ. ನಮ್ಮ ಜೀವನ ಹಸನು ಮಾಡಿಕೊಳ್ಳೋಣ. ಏನಂತೀಯ ಎಂದು ಅವಳ ಗಲ್ಲ ಹಿಡಿದೆತ್ತಿದ. ಅವನ ವಿಶಾಲವಾದ ಹೃದಯಕ್ಕೆ ಮನಸೋತ ಐಶ್ವರ್ಯ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ಭರವಸೆಯ ಬೆಳಕನ್ನು ಅವನ ಕಣ್ಣಲ್ಲಿ ಕಂಡು ತೃಪ್ತಿಯಿಂದ ಅವನೆದೆಗೆ ಒರಗಿದಳು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.